ನಮಸ್ತೆ ಸ್ನೇಹಿತರೆ ಇವತ್ತು ಗುರುವಾರ ಬೆಳಗ್ಗೆ ಒಂದು 10 ಗಂಟೆ ಏನೋ ಸುಮಾರಾಗಿತ್ತು ನೋಡಿ. ನಮ್ಮ ಮನೆ ಒಳಗೆ ಹಾವು ಬರ್ತಾ ಇದೆ, ಕೆರೆ ಹಾವು. ಸದ್ಯಕ್ಕೆ ಆ ಟೈಮಿಗೆ ಸರಿಯಾಗಿ ನಮ್ಮ ಮನೆಯವ್ರು ಕೂಡ ಮನೆಯಾಗಿದ್ದರು, ಅದನ್ನ ಓಡಿಸ್ತಾ ಇದ್ದಾರೆ. ನಾನು ನಿಮ್ಮ ಜೊತೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾಡಿದ್ದೆ, ಅದನ್ನ ತೋರಿಸ್ತಾ ಇದ್ದೀನಿ. ಅದು ಕೆರೆ ಹಾವು, ಏನು ಭಯ ಇಲ್ಲ. ಸುಮಾರು ಸರಿ ಬರ್ತಿರುತ್ತೆ. ಇಲಿ ಇರೋ ಕಾರಣ ನಮ್ಮನೆಯವ್ರು ಅದನ್ನ ಓಡಿಸ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ಅದೊಂಚೂರು ಶಬ್ದ ಮಾಡಿದರೆ, ಈ ತಗಡಲ್ವಾ, ತಗಡಿಗೆ ಹಿಂಗೆ ಶಬ್ದ ಮಾಡಿದರೆ ಅದು ಹೆದರಿ ಹೋಗುತ್ತೆ ಅಂತ. ಆದರೂ ಕೂಡ ನನಗೆ ಭಯ ಆಗುತ್ತೆ ಹಾವು ಕಂಡ್ರೆ. ಗೊತ್ತು ಅದು ಕೆಳಗಿಳಿಯಲ್ಲ, ಮೇಲಿಂದ ಕೆಳಗೇನು ಇಳಿಯಲ್ಲ ಅದು ನಮ್ಮ ಮನೇಲಿ, ಆದರೂ ಭಯ ಆಗುತ್ತೆ. ನೋಡಿ ಹೋತು. ಇನ್ನಾದಮೇಲೆ ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾನು ನಿನ್ನೆ ನೋಡಿದ್ರಿ ಆ ರೂಮ್ಗಳನ್ನ ಕ್ಲೀನ್ ಮಾಡಿದ್ದೆ. ಇವಾಗ ಟೈಮ್ ಬಂದು 12:15. ಪಾಪುನ ಸ್ನಾನ ಮಾಡಿಸಿ ಮಲಗಿಸಿದ್ದೀನಿ. ಇವತ್ತು ಮಲಗಿಸಿನೇ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ದೆ. ಇವತ್ತು ಇದು ಅಡುಗೆ ಮನೆ, ಇದನ್ನು ಕ್ಲೀನ್ ಮಾಡಲ್ಲ, ಇದನ್ನ ಡೋರ್ ಹಾಕಿದ್ದೀನಿ. ಯಾಕೆಂದರೆ ಇವತ್ತು ಇಲ್ಲೇ ನಿಂತೀನಲ್ಲ, ಈ ರೂಮ್ನ ಕ್ಲೀನ್ ಮಾಡಿ ಅದಾದಮೇಲೆ ಈ ನಮ್ಮದು ಬಟ್ಟೆ ಇಡೋ ಈ ರೂಮ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇವಾಗ ಈ ಥರ ಬಟ್ಟೆಗೆಲ್ಲ ಒಂದೊಂದು ವೇಲ್ನ ಮುಚ್ಚಿದ್ದೆ, ತೆಗೆದು ಪುಟ್ಟಿಲಿಡೋಣ ಅಂತ ಅನ್ನಿಸ್ತೈತೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಫಸ್ಟು ಈ ರೂಮ್ನ ಗುಡಿಸ್ಕೊಂಡ್ಬಿಡ್ತೀನಿ. ಈ ರೂಮ್ನ ಗುಡಿಸ್ಕೊಂಡು ಆಮೇಲೆ ನೋಡ್ತೀನಿ. ಭಾಳ ಧೂಳಿದೆ ಅಂತ ಅನಿಸಿದ್ರೆ ಅವನ್ನೆಲ್ಲ ತೆಗೆದು ಒಂದು ಪುಟ್ಟಿಲಿಟ್ಟು ಕ್ಲೀನ್ ಮಾಡ್ಕೊಂಡು ಆಮೇಲೆ ಹೇಗಾಗುತ್ತೆ ಜೋಡಿಸಿದ್ರಂತು. ಫಸ್ಟ್ ಈ ಒಂದು ರೂಮ್ನ ಗುಡಿಸ್ತೀನಿ. ಈ ರೂಮಿಗೆ ನೋಡಿ, ಇಲ್ಲಿ ಇದು ಒಂದು ರೂಮ್ ಆಯಿತಾ. ಇದಕ್ಕೆ ಈ ಕಡೆ ನಡುಮನೆಯಿಂದನೂ ಬರೋಕ್ಕೆ ಡೋರ್ ಐತೆ, ಆ ಕಡೆ ಅಡುಗೆ ಮನೆಗೆ ಹೋಗೋಕ್ಕೂ ಡೋರ್ ಐತೆ, ಈ ಕಡೆ ಹಿತ್ತಲ ಕಡೆಗೆ ಹೋಗೋಕ್ಕೂ ಡೋರ್. ಹೀಗೆ ಇದು ರೂಮ್. ಇದೊಂದಕ್ಕೆ 4 ಬಾಗಿಲಾಗುತ್ತೆ. ನಿನ್ನೆ ಆ ಕಡೆ ಏನು ಅಡುಗೆ ನಡುಮನೆ ಕ್ಲೀನ್ ಮಾಡಿದ್ನಲ್ವ, ಅದಕ್ಕೆ ಅದನ್ನ ಡೋರ್ ಹಾಕಿದ್ದೀನಿ, ಆ ಕಡೆ ಧೂಳೋಬಾರ್ದು ಅಂತ. ಇದು ಅಡುಗೆ ಮನೆ ಇವತ್ತು ಮಾಡಲ್ಲ, ಅದಕ್ಕೆ ಇನ್ನೊಂದು ದಿನ ಟೈಮ್ ಐತೆ. ಯಾಕೆ ಏನು ಅಂತ ಗೊತ್ತಾಗತ್ತೆ ನಿಮಗೆ ಹೋಗ್ತಾ. ಅದು ಇನ್ನೊಂದು ದಿನ ಮಾಡ್ತೀನಿ. ಇವತ್ತು ಇವನ್ನೆರಡನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈಗ ಶುರು ಮಾಡೋಣ. ಪಾಪುನ ಈಗಷ್ಟೇ ಮಲಗಿಸಿದ್ದೀನಿ, ಇನ್ನೊಂದು 1.5 ಗಂಟೆ ಟೈಮ್ ಐತೆ. ಅಷ್ಟರೊಳಗೆ ನೀಟಾಗಿ ಗುಡಿಸ್ಕೊಂಬಿಡ್ತೀನಿ. ಗುಡಿಸೋದು, ನೆಲ ಒರೆಸೋದು ಅಷ್ಟು ಮಾಡಬೇಕು. ಸರಿ, ಶುರು ಮಾಡೋಣ ಬನ್ನಿ. ಇನ್ನು ಸ್ನೇಹಿತರೆ, ಕ್ಲೀನಿಂಗ್ನ ಶುರು ಮಾಡ್ಕೊಂಡೆ. ಇವತ್ತು ಬೆಳಗಿನ ತಿಂಡಿ ಚಪಾತಿ ಮಾಡಿದ್ದೆ, ತಿಂದಿದ್ದಾಯಿತು. ಇವತ್ತೊಬ್ಬರು ತಿಂಡಿಗೆ ಗೆಸ್ಟ್ ಕೂಡ ಬರೋರಿದ್ದರು, ಒಬ್ಬರಲ್ಲ ಇಬ್ಬರಾದ್ರದ್ದು. ಅವ್ರು ಕೂಡ ಬಂದು ತಿಂಡಿ ಎಲ್ಲ ತಿಂದು ಹೋದರು. ನಮ್ಮ ಮಧ್ಯಾಹ್ನಕ್ಕೆಲ್ಲನೂ ಕೂಡ ಅಡುಗೆನ ಪ್ರಿಪೇರ್ ಮಾಡಿ ಇಟ್ಟು ಈಗ ಕೆಲಸನ ಶುರು ಮಾಡ್ಕೊಂಡೆ. ಇವಾಗ ಟೈಮ್ ಬಂದು ಸುಮಾರು 12 ಗಂಟೆ ಮೇಲಾಗಿದೆ. ಪಾಪುನ ಸ್ನಾನ ಮಾಡಿಸಿ ಮಲಗಿಸಿ ನಾನು ಈ ಕೆಲಸನ ಶುರು ಮಾಡ್ತಾಯಿದ್ದೀನಿ. ಬಿಟ್ಟರೆ ಹೀಗೆ ದಿನ ಕಳೀತಾ ಹೋಗುತ್ತೆ. ಹಾಗಾಗಿ ಹೆಂಗಿದ್ರು ನಿನ್ನೆ 13 ಕ್ಲೀನ್ ಮಾಡಿದ್ದಕ್ಕೆ ಇವತ್ತೊಂದು 2 ರೂಮರು ಕ್ಲೀನ್ ಮಾಡಿ ಸ್ನಾನ ಮಾಡೋಣ ಅಂದ್ಕೊಂಡು ಶುರು ಮಾಡಿದ್ದೀನಿ. ನಿನ್ನೆ ಪಾಪು ನನಗೆ ತುಂಬಾ ರೋದನೆ ಕೊಟ್ಟ. ಅಂದರೆ ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಕ್ಲೀನ್ ಮಾಡೋಕ್ಕೆ ಬಿಡಲೇ ಇಲ್ಲ, ಸಿಕ್ಕಾಪಟ್ಟೆ ರೋದನೆ ಕೊಟ್ಟ. ಹಾಗಾಗಿ ನಾನು ಈ ಸರಿ ಪ್ಲ್ಯಾನ್ ಮಾಡಿ ಅವನ್ನ ಸ್ನಾನ ಮಾಡಿಸಿ ಮಲಗಿಸಿನೇ ಶುರು ಮಾಡ್ಕೊಂಡೆ. ಏನು ಬಿಸಿಲು ಅಂತೀರಾ, ಯಾಕಾದರೂ ಈ ಬಿಸಿಲಲ್ಲಿ ಮಾಡಿದ್ದು ನಾವು ಬೆಳಗ್ಗೆ ಬೇಗನಾರು ಎದ್ದು ಮಾಡಬೇಕು ಅಂತ ಹೇಳಿ ಅನ್ನಿಸ್ತು. ಇದೇನು ತುಂಬ ಎತ್ತರ ಇಲ್ಲ, ಬರ್ತಾ ಈ ಥರ ಕೆಳಕ್ಕೆ ಆಗೋದ್ರಿಂದ ಹಂಚು ಬರೀ ಚೇರಲ್ಲಿ ಹತ್ತು ನಿಂತರೆ ಸಾಕು. ಬಟ್ ನಡುಮನೆ ದೇವ್ರ ಮನೆ ಎಲ್ಲ ಮಂಚದ ಮೇಲೆ ಚೇರ್ ಹತ್ಕೊಂಡು ನಿಂತಿದ್ದೆ, ನೀವು ನೋಡ್ಬೋದು, ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿರ್ಬೋದು. ಇನ್ಮೇಲೆ ಇಲ್ಲೇನು ಹೆಚ್ಚು ಸಾಮಾನುಗಳು ಇಲ್ಲ ಸ್ನೇಹಿತರೆ. ಇಲ್ಲೊಂದು ಹಲಗೆ ಇದೆ, ಅದ್ರ ಮೇಲೆ ಕೆಲವೊಂದು ಏನಾದರೂ ಬಕೆಟು ಏನೇನೋ ಕೆಲವೊಂದು ಐಟಮ್ ಇಟ್ಟಿರ್ತೀವಿ ಅಷ್ಟೇ, ಅಪರೂಪಕ್ಕೆ ಬಳಸೋ ಅಂಥ ಐಟಮ್ಗಳು. ಅದು ಆಯ್ತದು ಹೀಟ್ರು, ಕರೆಂಟ್ ಹೀಟ್ರು ಬರುತ್ತಲ್ವ, ಅಂಥದ್ದು ಒಂದು ಬಕೆಟು, ಹಿಂಗೇನೇನೋ ಇದ್ದಾವೆ. ಅವನ್ನ ಇಲ್ಲೇನು ಹೆಚ್ಚು ಒರೆಸೋ ಅಂಥದ್ದು ಅದು ಏನಿಲ್ಲ, ಜಸ್ಟ್ ಗುಡ್ಸೋ ಅಂದ್ಕೊಂಡು ಅಷ್ಟೇ ಇರೋದು. ನಾನು ಮೇಲೆಲ್ಲ ಚೆನ್ನಾಗಿ ಆ ಕೋಲಲ್ಲಿ ಗುಡಿಸ್ಕೊಂಡು ಅದಾದ ನಂತರ ಮತ್ತೊಂದು ಸರಿ ಪೊರ್ಕೆಯಲ್ಲಿ ಗೋಡೆನೆಲ್ಲ ನೀಟಾಗಿ ಗುಡಿಸ್ಕೊತೀನಿ. ಇಲ್ಲಿ ನೋಡ್ಬೋದು ನೀವು. ನನಗೆ ಆ ಹಲಗೆ ಮೇಲೆಲ್ಲ ಹಿಂಗೆ ಕಾಣ್ತಾಯಿಲ್ಲ, ಆದರೂ ಕೂಡ ಗುಡಿಸ್ಕೊತಾ ಇದ್ದೀನಿ. ಚೇರ್ ಹತ್ತಿದ್ರು ನನಗೆ ಅಷ್ಟೇ ಸಿಗೋ ಅಂಥದ್ದು. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಿ, ಮೇಲೆಲ್ಲ ಗುಡಿಸ್ಕೊಡೋಕೆ ಕೆಲವೊಂದು ಮನೆ ಗಂಡು ಮಕ್ಕಳು ಗುಡಿಸ್ಕೊಡ್ತಾರೆ, ಆದರೆ ನಮ್ಮ ಮನೆಯವರು ಪಾಪ ಗುಡಿಸ್ಕೊಡ್ತಾರೆ. ಇದ್ದರೆ ಅವ್ರಿಗೀಗ ಫ್ರೀ ಇಲ್ಲ, ಅವರು ಈ ಟೈಮ್ನಾಗೆ
ಬ್ಯುಸಿ ಅವರಿಗೆ ಕೆಲಸ. ಇನ್ನು ಅವರು ಈ ದೀಪಾವಳಿ ಟೈಮು ಅಥವಾ ಶ್ರಾವಣದಲ್ಲಿ ಅವಾಗೇನಾದ್ರು ಮಾಡ್ಬೇಕಾದ್ರೆ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ ಮನೆಯಾಗಿದ್ದರೆ. ಇವತ್ತು ಮನೆಯಾಗಿದ್ದರೆ ಹೆಲ್ಪ್ ಮಾಡ್ತಿದ್ರು, ಬಟ್ ಅವ್ರ ಮನೆಯಲ್ಲಿಲ್ಲ, ಹಾಗಾಗಿ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಪಾಪು 1-1.5 ಗಂಟೆ ಮಲಗ್ತಾನೆ ಅಂತ ಅಂದ್ಕೊಂಡೆ, ಬಟ್ ಚೆನ್ನಾಗಿ ನಿದ್ದೆ ಮಾಡ್ದ. ಅವನು ಬೆಳಗ್ಗೆ ಬೇಗ ಎಬ್ಬರಿಸಿ ಚೆಂದ ಆಟ ಆಡಿಸಿ ಹೊಟ್ಟೆ ತುಂಬ ಊಟ ಮಾಡಿಸಿದ್ರೆ ಚೆನ್ನಾಗಿ ಮಲಗ್ತಾನೆ. 3 ಗಂಟೆ ತನಕ 3 ಗಂಟೆಗಳ ಕಾಲನೂ ಮಲಗ್ತಾನೆ. ಹಾಗಾಗಿ ನನಗೆ ಟೈಮ್ ಚೆನ್ನಾಗಿ ಸಿಕ್ತು. ನಾನು ಬೇಗ ಮುಗಿಯುತ್ತೆ ಅಂದ್ಕೊಂಡೆ, ಆದರೆ ಅಂದ್ಕೊಂಡಂಗೆ ಅಲ್ಲಲ್ಲ. ನಾನಿಲ್ಲಿ ಕೋಲಲ್ಲಿ ಗುಡ್ಸ್ಕೊಂಡ್ರೂ ಕೂಡ ನನಗೆ ಸರಿಯಾಗದೆ ನಾನು ಕೆಲವೊಂದು ಸರಿ ಪೊರ್ಕೆಲ್ಲೂ ಗುಡ್ಸ್ಕೊತಾ ಇರ್ತೀನಿ. ಇನ್ನು ಈ ಕಡೆ ಇದೆಲ್ಲ ಇರುವೆ ಪುಡಿ. ನಮ್ಮ ಮನೆಯಲ್ಲಿ ಇರುವೆ ಪುಡಿ ಇರಲೇಬೇಕು ಸ್ಟಾಕು. ಏಕೆಂದರೆ ಇದು ಮಣ್ಣಿನ ಗೋಡೆ ಮನೆ, ತುಂಬ ಹಳೆಯ ಮನೆ, ಇದು ತುಂಬಾ ಹಳೆಯ ಮನೆ, ತುಂಬಾ ಮಣ್ಣಿರುತ್ತೆ ಮೇಲ್ಗಡೆ ಎಲ್ಲನ. ಮೇಲ್ಗಡೆ ಫುಲ್ ಫಿನಿಶಿಂಗ್ ಮಾಡಿಲ್ಲ ಅವರು. ಮೇಲೇನು ಈ ಬಣ್ಣ ಕಾಣುತ್ತಲ್ಲ ಅಷ್ಟಷ್ಟೇ ಬಣ್ಣ ಹಚ್ಚಿರೋದಾಗಿರ್ಬೋದು, ಇನ್ನು ಗಿಲವ್ ಥರ ಮಾಡಿರೋದು. ಅದ್ರ ಮೇಲೆಲ್ಲ ಅವರು ನೀಟಾಗಿ ಗಿಲವೇ ಮಾಡಿಲ್ಲ. ಹಾಗಾಗಿ ಅಲ್ಲೇ ಇರು ಪಪ್ಪು, ಇದು ಕಚ್ಚಿ ಬಂದೆ. ಹಾಗಾಗಿ ತುಂಬಾ ಧೂಳು ಬೀಳ್ತಾ ಇರುತ್ತೆ. ಅದಾದ ನಂತರ ನಾನಿಲ್ಲಿ ಮೇಲಿಟ್ಟಿದ್ದಂಥ ಸಾಮಾನುಗಳೆಲ್ಲನೂ ಕೂಡ ಏನಿದ್ದಾವೆ, ಏನು ಬೇಕು, ಏನು ಬೇಡ ಅಂತ ಎಲ್ಲನೂ ಕೂಡ ನೋಡಿ ಇಡ್ತಾಯಿದ್ದೀನಿ. ಇವಾಗ ನೋಡಿಡ್ತಾ ಇರೋದು ಮಣ್ಣಿನ ಆಟ ಸಾಮಾನುಗಳು, ಅದನ್ನೆಲ್ಲ ಕೂಡ ನೋಡಿಡ್ತಾ ಇದ್ದೀನಿ ನಾನು. ಇನ್ನು ಅದಾದ ನಂತರ ನಾನು ರೂಮಿಗೆ ಬಂದೆ. ಇಲ್ಲಿ ಬಟ್ಟೆ ಎಲ್ಲ ಇದ್ವಲ್ಲ ಅವನ್ನೆಲ್ಲ ತಗೊಂಡೋಗಿ ನಡುಮನೆಗೆ ಇಟ್ಟೆ. ಇಲ್ಲೊಂದಿಷ್ಟು ಸಾಮಾನುಗಳ್ನ ಇಟ್ಟಿದ್ದೀನಿ, ನೋಡ್ಬೋದು ನೀವು. ಈ ರೂಮಲ್ಲಿ ಒಂದಿಷ್ಟು ಸಾಮಾನುಗಳು ಇದ್ದಾವೆ, ಏನಂದರೆ ಸೂಟ್ ಕೇಸು, ನಮ್ಮ ಬಟ್ಟೆಗಳು, ಇಂಥದ್ದೆಲ್ಲ. ಆಮೇಲೆ ಒಂದು ಪಾತ್ರೆ ಕೂಡ ಇದೆ, ಅದು ತುಂಬ ದೊಡ್ಡದಿದೆ, ಅಡುಗೆ ಮನೆಯಲ್ಲೆಲ್ಲ ಇಡೋಕ್ಕಾಗಲ್ಲ. ಹಾಗಾಗಿ ಇಲ್ಲೇ ಅದಕ್ಕೆ ಕರೆಕ್ಟ್ ಜಾಗ. ಹಾಗಾಗಿ ಇಲ್ಲಿ ನೋಡಿ ಎಷ್ಟು ಧೂಳು ಬಿದ್ದಿದೆ ಅಂತ, ಸಿಕ್ಕಾಪಟ್ಟೆ ಧೂಳು ಬಿದ್ದಿದೆ. ಒಂದಲ್ಲಿ ಕರೆಂಟ್ ಒಲೆನೂ ಇದೆ, ಅದು ಹಾಳಾಗಿದೆ, ಹಾಗಾಗಿ ಅಲ್ಲಿಟ್ಟಿದ್ದೀನಿ. ಇನ್ನು ಇದನ್ನು ಕೂಡ ಗುಡಿಸ್ಲಿಕ್ಕೆ ಶುರು ಮಾಡ್ತೀನಿ. ನಾವು ಆವಾಗವಾಗ ಗುಡಿಸ್ಕೊಂತಿರ್ತೀವಿ, ಆದರೂ ಕೂಡ ಇಷ್ಟೊಂದು ಧೂಳು ಬಿದ್ದಿರುತ್ತೆ ಅಂತೀರ. ಸಿಕ್ಕಾಪಟ್ಟೆ ಧೂಳು ಬಿದ್ದಿತ್ತು. ಆದರೆ ನಾನು ಮೇಲ್ಗಡೆ ಗುಡಿಸಿರಲಿಲ್ಲ, ಕೆಳಗೆ ನಾವು ಬಟ್ಟೆ ಇಡೋತ್ರ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ ಅವಾಗವಾಗ. ಈಗ ನಾನು ಗುಡಿಸ್ಲಿಕ್ಕೆ ಶುರು ಮಾಡಿದೆ. ಆ ಕೋಲಿಗೆ ಒಂದು ಗತಿ ಕಾಣ್ತಾ ಬಂತು ಸ್ನೇಹಿತರೆ ಇವತ್ತು. ಏಕೆಂದರೆ ಅದು ತಗೊಂಡು ಸುಮಾರು 4 ವರ್ಷ, 21ರಲ್ಲಿ ನಾನು ತಂದಿದ್ದು. ಮತ್ತು ತೀರು ಹೋದ್ಮೇಲೆ ನಾನು ನೆನಪಿದೆ ನನಗೆ, ಏನೋ ಮನೆ ಕ್ಲೀನ್ ಮಾಡೋಕ್ಕೆ ಹೋದಾಗ ನಾನು ಅದು ತಂದಿದ್ದು, ಹಂಗಾಗಿ ಆ ಕೋಲಿನ ನೆನಪಿದೆ ಅಷ್ಟೇ. ಅದಕ್ಕೆ ಈಗ ಸುಮಾರು ಟೈಮ್ ಆಯ್ತು, ಗುಡಿಸಿ ಅದು ಹಾಳಾಗಿ ಹೋಗಿದೆ. ಅದಲ್ಲದೆ ಒಂದು ಸರಿ ನಮ್ಮ ಮನೆಯವ್ರು ಏನೋ ಮಾಡೋಕ್ಕೆ ಹೋದ್ನು, ಮುರಿದಿದ್ರು ಕೂಡ. ಅದು ಹಿಂಗೆ ಸ್ವಲ್ಪ ಉದ್ದ ಮಾಡ್ಕೊಳ್ಳೋದು, ಬೇಕಾದರೆ ಗಿಡ್ಡ ಮಾಡ್ಕೊಳ್ಳೋಂಗಿತ್ತು. ಈಗ ಅದು ಬರೀ ಉದ್ದ ಇದೆ ಅಷ್ಟೇ, ಗಿಡ್ಡ ಮಾಡೋಕ್ಕೆ ಬರಲ್ಲ, ಆ ರೀತಿ ಆಗೋಗಿದೆ. ಅದಕ್ಕೊಂದು ಗತಿ ಕಾಣ್ತಾ ಬಂದಿದೆ. ನೀವು ನೋಡ್ಬೋದು ನೆಕ್ಸ್ಟ್ ಹೋಗ್ತಾ ಅದೇನಾಕತೆ ಅಂತ. ಈಗ ಎಲ್ಲ ಕಡೆನೂ ಗುಡಿಸ್ಕೊಂಡು ತುಂಬ ಲಾಂಗ್ ವೀಡಿಯೋ ಆಗುತ್ತಿದ್ದು ಅಂತೇಳಿ ಅಲ್ಲಿ ಬಿಟ್ಟು ಈ ಕಡೆ ಈಗ ವೀಡಿಯೋನ ಶುರು ಮಾಡಿದ್ದೀನಿ. ಈಗ ಮೇಲೆ ಹಂಚೆಲ್ಲ ಗುಡಿಸ್ಕೊಂಡಾದ್ಮೇಲೆ ಇನ್ನೊಂದು ಸರಿ ಪೊರ್ಕೆಲಿ ಗೋಡೆ, ಆ ಶೆಲ್ಫು ಎಲ್ಲನೂ ಕೂಡ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ. ಹಾಗೆ ಹಾಕಿದರೆ ವೀಡಿಯೋ ತುಂಬಾ ಲೆಂತ್ ಆಗುತ್ತೆ ಸ್ನೇಹಿತರೆ, ಅದೇನು ಕಮ್ಮಿ ಟೈಮ್ ಹಿಡಿದಿಲ್ಲ. ಹಾಗಾಗಿ ತುಂಬಾ ಸ್ಪೀಡ್ ಮಾಡಿ ಹಾಕಿದ್ದೀನಿ, ಹಾಗಾಗಿ ಈ ಥರ ಕಾಣ್ತಾ ಇದೆ. ಇಲ್ಲಿ ಇಲಿಗಳ ಕಾಟ ಜಾಸ್ತಿ ಆಗಿತ್ತು, ಇಲಿದು ಗಲೀಜೆ ಜಾಸ್ತಿ ಇತ್ತು. ನನಗೊಂಥರ ಹೇಸಿಗೆ ಅನಿಸ್ತಾಯಿತ್ತು ಇಲ್ಲಿ ಕ್ಲೀನ್ ಮಾಡ್ಬೇಕಾದ್ರೆ, ಯಾವಾಗಿದ್ದು ಮುಗೀತತ್ತಪ್ಪ ಅಂತ ಅನಿಸ್ತಾಯಿತ್ತು. ಇಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೆ ನಾವೇ ಕ್ಲೀನ್ ಮಾಡಿದ ಮೇಲೆ ನೋಡೋಕ್ಕಿದೆಯಲ್ಲ ಖುಷಿ, ಯಾವ ಥರ ಅದ್ರ ಮುಂದೆ ಏನೂ ಇಲ್ಲ, ಸಿಕ್ಕಾಪಟ್ಟೆ ಖುಷಿ ಆಕತ್ತೆ. ಇದೇನು ಹೊಸ್ತಲ್ಲ, ನಾವು ಈ ಮನೆಗೆ ಬಂದು ಹೇಳಿದ್ನಲ್ಲ 7 ವರ್ಷ ಆಯ್ತು. 7 ವರ್ಷದಿಂದ ಇದೇ ಥರ ಕ್ಲೀನ್ ಮಾಡ್ತಾನೇ ಇದ್ದೀನಿ. ಸ್ವಲ್ಪ ಒಂದು ವರ್ಷ ಏನೋ 1.5 ವರ್ಷ ನನಗೆ ಗ್ಯಾಪ್ ಆಗಿತ್ತು ಅಷ್ಟೇ. ಈ ರೀತಿ ಎಲ್ಲದನ್ನೂ ನಾನೇ ಡೀಪ್ ಕ್ಲೀನ್ ಮಾಡ್ತಿದ್ವಿ, ಬಟ್ ಸ್ವಲ್ಪ ಕಮ್ಮಿ, ಒಬ್ಬರನ್ನ ಹೆಲ್ಪಿಗೆ ತಗೊಳ್ತಿದ್ದೆ. ಈ ವರ್ಷ ನಾನೇ ಎಲ್ಲನೂ ಕ್ಲೀನಾಗಿ ಮಾಡಿದ್ದಾಯಿತು. ಈ ರೀತಿಯಾಗಿ ಎಲ್ಲ ಕಡೆನೂ ನೀಟಾಗಿ ಗುಡಿಸ್ಕೊಳ್ತಾ ಇದ್ದೀನಿ. ಮೇಲೆ ಕೆಲವೊಂದಿಷ್ಟು ಐಟಮ್ಗಳ್ನ ಇಟ್ಟಿದ್ವಿ. ಇನ್ನು ಈ ಕಡೆನೂ ಕೂಡ ನೀಟಾಗಿ ಗೋಡೆನೆಲ್ಲನೂ ಗುಡಿಸ್ಕೊಳ್ತಾ ಇದ್ದೀನಿ. ಇದು ಗ್ಲಾಸ್ ಎಲ್ಲನೂ ಇನ್ನೊಂದು ದಿನ ಒರೆಸ್ಕೊಳ್ತೀನಿ. ಈಗ ಜಸ್ಟು ಗೋಡೆನೆಲ್ಲನೂ ಕೂಡ ನೀಟಾಗಿ ಗುಡಿಸ್ತೀನಿ. ಇದು ಪೇಂಟ್ ಏನೂ ಮಾಡಲ್ಲ, ಬಟ್ ಮಣ್ಣಿನ ಗೋಡೆ ಅಲ್ಲ, ಅದು ತುಂಬ ಧೂಳು ಬಿದ್ದಿರುತ್ತೆ. ಗೋಡೆ ಹಿಂಗಂದರೆ ಗೊತ್ತಾಗುತ್ತೆ, ಅದು ಕ್ಲೀನ್ ಮಾಡಿದ್ಮೇಲೆ ಗೋಡೆ ಎಷ್ಟು ನೀಟ್ ಕಾಣುತ್ತೆ ಅಂತೀರ. ಈ ಥರ ನೀಟಾಗಿ ಗೋಡೆನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮನೆ ಕ್ಲೀನ್ ಮಾಡ್ತೀನಿ ಅಂತ ಹೇಳಿ ಇವಾಗ ನೈಟಿ ಹಾಕ್ಕೊಳ್ತಾ ಇದ್ದೀನಿ 1-2 ದಿನ, ಡ್ರೆಸ್ ಅಷ್ಟೊಂದು ಇದಾಗಲ್ಲ ಅಂತ ಹೇಳಿ. ಈಗ ಎಲ್ಲ ಕಡೆನೂ ಗುಡಿಸ್ಕೊಂಡಿದ್ದೆ, ಈಗ ಕಸ ಗುಡಿಸೋಕ್ಕೆ ಶುರು ಮಾಡ್ಕೊಳ್ತಾ ಇದ್ದೀನಿ.
ಏನು ಹೇಳೋಣ ಸ್ನೇಹಿತರೆ, ನಮ್ಮ ಕೆಲಸಗಳು ಎಷ್ಟು ಮಾಡಿದರೂ ಹೆಣ್ಮಕ್ಳಿಗೆ ಮುಗಿಯೋದೇ ಇಲ್ಲ. ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಧೂಳು ಎಷ್ಟೊಂದು. ಹೀಗೆ ಎಲ್ಲನೂ ನೀಟಾಗಿ ಒಂದು ಕಡೆಯಿಂದ ಗುಡಿಸ್ಕೊಳ್ತಾ ಇದ್ದೀನಿ. ಇವತ್ತು ಇವೆರಡೇ ರೂಮ್ನ ಮಾಡೋದು ಅಂತ ಹೇಳಿ ಫುಲ್ ನಾನು ಡಿಸೈಡ್ ಆಗಿದ್ದೆ. ಒಂದೇ ಸರಿಗೆ ಎಲ್ಲನೂ ಆಗಲ್ಲ, ಪಾಪ ಎದ್ಬಿಟ್ರೆ ಕಷ್ಟ ಅಂತ ಹೇಳಿ. ಅವನು ಎದ್ದೇಳೋದ್ರೊಳಗೆ ನೋಡ್ಬೋದು ಇಷ್ಟು ಧೂಳಿದೆ. ಇದೆಲ್ಲನೂ ಕೂಡ ಗುಡಿಸಿ ಒರೆಸಿ ನಾನು ಕೂಡ ಸ್ನಾನ ಎಲ್ಲನೂ ಮುಗಿಸ್ಕೊಂಬರ್ಬೇಕು. ಹಾಗಾಗಿ ಪಟ ಅಂತ ಮಾಡ್ತಾನೆ ಇದ್ದೀನಿ. ಇದರಲ್ಲಿ ಸ್ಪೀಡು ಮಾಡಿದ್ದೀನಿ. ನಾನು ಕೆಲಸನೂ ಬೇಗ ಬೇಗ ಮಾಡ್ತಾಯಿದ್ದೀನಿ. ಸುಮ್ಮನೆ ವೀಡಿಯೋದಲ್ಲಿ ಮಾತಾಡ್ತಾ ನಿಂತರೆ ಕೆಲಸ ಮಾಡೋದು ಲೇಟ್ ಆಕತ್ತೆ ಅಂತೇಳಿ ನಾನು ಹೆಚ್ಚು ವೀಡಿಯೋದಲ್ಲಿ ಮಾತಾಡಿಲ್ಲ. ವಾಯ್ಸ್ ರೆಕಾರ್ಡ್ ಕೊಡೋಣ ಅಂತ ಹೇಳಿ ಹಾಗೆ ಮಾಡಿದೆ. ಈಗ ನೋಡಿದರೆ ವಾಯ್ಸ್ ರೆಕಾರ್ಡ್ ಕೊಡೋಕ್ಕೂ ನನಗೆ ಪುರ್ಸೊತ್ತಿಲ್ಲ, ಅಷ್ಟು ಕೆಲಸ ಆಗ್ಬಿಟ್ಟಿದ್ದಾವೆ. ಹಬ್ಬ ಹತ್ತಿರ ಬಂದಂಗೆ ಕೆಲಸ ಮುಗಿತಾನೇ ಇಲ್ಲ. ಒಂದು ಸರಿ ಹಬ್ಬ ಮುಗಿದ್ರೆ ಅಲ್ಲಿ ಕೆಲಸನೂ ಮುಗಿದೋಗ್ತವೆ. ಹಬ್ಬ ಮುಗಿಯೋವರೆಗೂ ಕೆಲಸಗಳಂತೂ ಮುಗಿಯಲ್ಲ. ಹಿಂದಿನವರು ಇದಕ್ಕೇನೆ ಹಬ್ಬಗಳನ್ನೆಲ್ಲ 2 ತಿಂಗಳಿಗೊಂದು 3 ತಿಂಗಳಿಗೊಂದು ಹಬ್ಬ ಇದ್ದೇ ಇರ್ತವೆ. ಇವರು ಬೇರೆ ಟೈಮ್ನಾಗ ಅಲ್ದ್ರೂ ಈ ಹಬ್ಬ ನೆಪವಾಗಾರು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಹಬ್ಬಗಳನ್ನೆಲ್ಲ ಮಾಡಿದಾರೋ ಏನೋ. ಅದು ಹಾಗೇ ಮಾಡೋಕ್ಕೆ ಹಬ್ಬನ ಏನು ಕ್ಲೀನ್ ಮಾಡಿದೆ ಬಿಡು, ಬಾಡಿಗೆ ಮನೆ ಇದ್ದೀವಿ ನಮಗೆ ಯಾಕೆ ಅಂತ ಹೇಳಿ ಕ್ಲೀನ್ ಮಾಡಿದೆ ಮಾಡೋಕ್ಕೆ ಮನಸ್ಸು ಬರೋಲ್ಲ. ಕೆಲವೊಬ್ರು ಹಂಗೆ ಮಾಡ್ತಾರಂತೆ. ನನಗೆ ಎಷ್ಟು ಜನ ಹೇಳಿದ್ದಾರೆ, ನೀವು ಯಾಕೆ ಅಷ್ಟೆಲ್ಲ ಕೆಡಿಸ್ಕೊಂಡು ಆ ಥರ ಎಲ್ಲ ಮನೆ ಕ್ಲೀನ್ ಮಾಡ್ತೀರಾ, ಯಾವಾಗೋ ಒಂದು ಸರಿ ಮಾಡ್ಕೋಬೋದಲ್ಲ, ವರ್ಷಕ್ಕೊಂದು ಸರಿ ಮಾಡಿದರೆ ಸಾಕು, ಪ್ರತಿ ಹಬ್ಬಕ್ಕೂ ಯಾಕೆ ಕ್ಲೀನ್ ಮಾಡ್ತೀರಾ ಅಂತ. ನಾವಿರೋವರೆಗೂ ನಮ್ಮ ಮನೆ ಅಂತಲೇ ನಾವು ಫೀಲ್ ಮಾಡ್ಕೊಂಡು ಇರಬೇಕು. ಅದನ್ನ ಅಷ್ಟೇ ನಮ್ಮನೆ ಎಷ್ಟು ಪ್ರೀತಿಯಿಂದ ನೋಡ್ಕೊತೀವೋ ಅದನ್ನ ಅಷ್ಟೇ ಕ್ಲೀನಾಗಿ ನೋಡ್ಕೊಬೇಕು. ನಾವು ಎಷ್ಟು ಕ್ಲೀನಾಗಿ ನೋಡ್ಕೊತೀವೋ ಅಷ್ಟು ಆರೋಗ್ಯವಾಗೂ ಇರ್ತೀವಿ, ಎನರ್ಜೆಟಿಕ್ಕಾಗೂ ಇರ್ತೀವಿ. ಧೂಳು ಅದು ಇಲ್ಲದೆ ಇದ್ದರೆ ನಾವೆಷ್ಟು ಪಾಸಿಟಿವ್ ಆಗಿರ್ತೀವಿ ಅಂತ ಅನಿಸ್ತದೆ ನನಗೆ. ಅದಾದ ನಂತರ ನಾನಿಲ್ಲಿ ಒಂದು ಬಕೆಟಲ್ಲಿ ನೀರು ಹಾಕ್ಕೊಂಬಂದು ಒರೆಸಿ ಇಡ್ತಾಯಿದ್ದೀನಿ. ಇದೊಂದು ಕನ್ನಡಿ ಇರೋಂಥ ಬಾಕ್ಸು, ಬಟ್ ಇದನ್ನ ಎಲ್ಲೂ ಹಾಕಿಲ್ಲ ನಾವು. ಯಾವಾಗೋ ಒಂದು ಸರಿ ನಮ್ಮ ಮನೆಯವ್ರು ತಂದಿದ್ರು. ಇದು ಹಿಂಗೆ ಎಲ್ಲೋ ಹೆಂಗೋ ತಂದಿದ್ರು, ಅದು ಎಲ್ಲೇನು ಅಂತ ಹೇಳೋದು ಬೇಡ, ತಂದಿದ್ರು. ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಇಲ್ಲೆಲ್ಲೂ ನೇತಾಕಕ್ಕೆ ಜಾಗಿಲ್ಲ. ಹಾಗಾಗಿ ಅದರೊಳಗೆ ಏನೇನೋ ಇಟ್ಟಿದ್ದೀನಿ. ಅದನ್ನು ನೀಟಾಗಿ ಒರೆಸಿ ಇಟ್ಟೆ, ತುಂಬ ಗಲೀಜಾಗಿತ್ತು ಅಂತೇಳಿ. ಇನ್ನು ಮೇಲೆಲ್ಲನೂ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಈ ಥರ ಇವತ್ತು ಇವೆಲ್ಲ ಶೆಲ್ಫ್ಗಳ್ನು ಒರೆಸಿ ಇಡ್ತಾಯಿದ್ದೀನಿ. ಇನ್ನು ಬಟ್ಟೆಗಳ್ನೆಲ್ಲನೂ ಕೂಡ ಈಗೇನೆ ಇಡಲ್ಲ. ಫಸ್ಟ್ ಈ ಶೆಲ್ಫೆಲ್ಲ ಒರೆಸಿ ನೀಟಾಗಿ ನೆಲ ಒರೆಸಿ ಸ್ನಾನ ಮುಗಿಸ್ಕೊಂಬಂದ್ಬಿಡ್ತೀನಿ. ಪಾಪು ಎಲ್ಲ ಟೈಮ್ ಹತ್ರ ಆಗ್ತಾಯಿದೆ. ಅವನು ಎದ್ಬಿಟ್ರೆ ನನಗೆ ತುಂಬ ಕಷ್ಟ ಆಗ್ಬಿಡ್ತದೆ. ಹಾಗಾಗಿ ಕೆಳಗೆ ಏನು ಸೂಟ್ ಕೇಸ್ ಅವೆಲ್ಲ ಇದಾವಲ್ಲ, ಅವನ್ನೆಲ್ಲ ಇಲ್ಲಿ ನೀಟಾಗಿ ಇಟ್ಟು ಮಾಡಿ ಅದಾದ ನಂತರ ನಾನು ಸಂಜೆ ಮೇಲೆ ಬಟ್ಟೆ ಎಲ್ಲ ಮಡ್ಚಿಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಸ್ನೇಹಿತರೆ. ಈ ಬಿಸಿಲಿಗೆ ನನಗೆ ಯಾವ ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಹಾಗಾಗಿ ಇನ್ನು ಈ ಕಡೆ ಎಲ್ಲ ಶೆಲ್ಫು, ಈ ಕೆಳಗಿನ ಶೆಲ್ಫೆಲ್ಲ ಏನೂ ಗಲೀಜಾಗಿಲ್ಲ. ಒರೆಸ್ತಾ ಇರ್ತೀನಿ ಅವಾಗ ಅಲ್ಲಿ ಬಟ್ಟೆ ಇಟ್ಟಿರ್ತೀನಲ್ವ ತೆಗೆದು. ಈ ಮೇಲ್ಗಡೆದು ಒಂದೇ ತುಂಬ ಗಲೀಜಾಗಿದ್ದು, ಹಾಗಾಗಿ ಬೇಗ ಮುಗಿಯುತ್ತೆ ಅಂತ ಹೇಳಿ ಪಟಪಟ ಅಂತ ಎಲ್ಲನೂ ಒರೆಸಿದೆ. ಅದಾದ ನಂತರ ನಾನು ಸ್ನಾನ ಮುಗಿಸ್ಕೊಂಡ್ಬಂದು ನಿಮಗೆ ಸಿಗ್ತಾಯಿದ್ದೀನಿ. ನಾನು ಮತ್ತೆ ವೀಡಿಯೋ ಮಾಡಲಿಲ್ಲ, ತುಂಬ ಲೆಂತ್ ಆಕತ್ತೆ ಅಂತ ಹೇಳಿ. ಇವಾಗ ನೋಡಿ ನಾನು ಸ್ನಾನ ಮುಗಿಸ್ಕೊಂಬಂದಿದ್ದೀನಿ. ಪಾಪನು ಸ್ನಾನ ಮಾಡಿ ಮಲಗಿಸಿದ್ನಲ್ವ, ಎದ್ಮೇಲೆ ಅವರಪ್ಪ ಬಟ್ಟೆ ಹಾಕ್ತಿದ್ದಾರೆ. ಇಲ್ಲಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಒಂದಿಷ್ಟು ಜೋಡಿಸಿದ್ದೀನಿ. ಬಟ್ಟೆ ಒಂದು ಜೋಡಿಸಿಲ್ಲ. ಇಲ್ಲಿ ನೋಡಿ ಬಟ್ಟೆಗಳ್ನೆಲ್ಲ ತೊಗೊಂಬಂದು ಇಲ್ಲಿ ಗುಡ್ಡೆ ಹಾಕಿದ್ದೀನಿ. ಇವಾಗ ಪಾಪುಗೆ ಊಟ ಎಲ್ಲ ಮಾಡಿಸಿ ನಾನು ಇನ್ನೂ ಊಟನೆಲ್ಲ ಮುಗಿಸ್ಕೊಂಡು ಅದಾದ ನಂತರ ನೋಡೋಣ. ಬಟ್ಟೆ ಆದರೆ ಇವತ್ತು ಮಡ್ಚಿಡ್ತೀನಿ ಸಂಜೆನ. ನೋಡಿ ಇಲ್ಲಿ ಊಟಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ದೀನಿ. ಇನ್ನು ಸಂಜೆ ಇವತ್ತು ಸಂಜೆ ಮಳೆ ಬಂತು ಸ್ನೇಹಿತರೆ. ತುಂಬಾ ಚೆನ್ನಾಗಿ ಬಂತು. ಇದ್ರ ಸೂರು ನೀರೆಲ್ಲ ಬೀಳುತ್ತೆ ಅಂತಾರೆ, ಹಾಗೆ ಆ ಥರ ಬೀಳೋ ಥರ ಹಂಚಿಂದೆಲ್ಲ ಕೆಳಗೆ ಬರೋವಷ್ಟು ಮಳೆ ಬಂತು ಸ್ವಲ್ಪ. ಆದರೂ ಕೂಡ ನಮ್ಮನೆ ಹಂಚಿಂದೇನು ಕ್ಲೀನ್ ಆಗಿಲ್ಲ, ಬಂತು. ಇವತ್ತಿನ ಮಟ್ಟಿಗೆ ಇಷ್ಟು ಮಳೆ ಬಂದಿದೆ, ಚೆನ್ನಾಗಿ ಅನಿಸ್ತು ನನಗೆ. ಅಷ್ಟು ಸೆಕೆ ಆಗ್ತಾ ಇದ್ದಿದ್ದು ಇದೇ ಕಾರಣಕ್ಕೆ ಅನಿಸ್ತದೆ, ಮಳೆ ಬರೋಕ್ಕೋಸ್ಕರ. ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು ಹೇಳ್ದಂಗೆ. ಮಳೆ ಬರುತ್ತೋ ಫುಲ್ ಹ್ಯಾಪಿ, ಚೆಂದ ಅನ್ನಿಸ್ತು. ಈ ಮಳೆ ಬರ್ಬೇಕಾದ್ರೆ ಕರೆಂಟ್ ಕೂಡ ಹೋಗಿತ್ತು. ನಾನು ಒಳಗೆ ಈ ಮಳೆ ಬರ್ಬೇಕಾದ್ರೆ ಹಪ್ಪಳ ಕರೆದು ತಿಂದ್ವಿ, ಕಾಫಿ ಮಾಡಿದ್ದು. ಅದನ್ನ ವೀಡಿಯೋದ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಕರೆಂಟ್ ಇರಲಿಲ್ಲ. ಕರೆಂಟ್ ತೆಗೆದುಬಿಟ್ಟಿದ್ರು. ಕರೆಂಟ್ ಬಂದಿದ್ದು ತುಂಬಾ ಲೇಟಾಗಿತ್ತು, ಹಾಗಾಗಿ ನಾನು ವೀಡಿಯೋನ ಮಾಡಲಿಲ್ಲ. ಇಲ್ಲಿ ನೋಡಿ ನಮ್ಮ ಪಾಪುಗೆ ತುಂಬಾ ಖುಷಿಯಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾನೆ ಮಳೆ ಬರ್ಬೇಕಾದ್ರೆ. ಸ್ವಲ್ಪ ಹೊತ್ತು ನಮ್ಮ ಮನೆಯವರು ಬಂದಿದ್ರಲ್ಲ, ಸ್ವಲ್ಪ ಹೊತ್ತು ನಾನು ಅವರು ಪಾಪು ಎಲ್ಲ ಕೂಡ ಈ ಥರ ಹೊರಗೆ ಕೂತು ಎಂಜಾಯ್ ಮಾಡಿದ್ವಿ. ಸಖತ್ತಾಗಿತ್ತು. ಅಷ್ಟೆಲ್ಲ ಕೆಲಸ ಮಾಡಿ ಸುಸ್ತಾಗಿತ್ತು ನನಗೆ. ಸುಸ್ತು ಅಂತ ಅನ್ನಿಸ್ಲೇ ಇಲ್ಲ, ಅಷ್ಟು ಚೆನ್ನಾಗಿತ್ತು.
ಇದಾದ ನಂತರ ನಾನು ನಿಮಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಸಿಗ್ತಾಯಿದ್ದೀನಿ. ಇವತ್ತು ಶುಕ್ರವಾರ ಸ್ನೇಹಿತರೆ, ಶುಕ್ರವಾರ ಬೆಳಗ್ಗೆ ಇದು ಇನ್ನೂ ತಿಂಡಿ ಎಲ್ಲ ಮಾಡಬೇಕು. ಇವತ್ತು ಎದ್ದಿದ್ದು ಸ್ವಲ್ಪ ಲೇಟೇ ಆಗಿತ್ತು. ನಾನು 7:15 ಎದ್ದಿದ್ದೀನಿ. ಈ ಒಂದೊಂದು ಸರಿ ಹಿಂಗೇ. ಇವತ್ತು 7:15 ಆಗಿತ್ತು ಎದ್ದಾಗ. ಇಲ್ಲಿ ಏನಪ್ಪ ಅಂದರೆ ಹೊರಗಡೆ ಈ ಥರ ಹಸುಗಳು ಬರ್ತಾ ಇರ್ತವೆ. ಬಟ್ ಇವತ್ತು ಹಸು ಜೊತೆಗೆ ಒಂದು ಸಣ್ಣ ಪುಟಾಣಿ ಕರು ಬಂದಿತ್ತು. ಅದಕ್ಕೆ 1 ತಿಂಗಳು ಅಥವಾ 1.5 ತಿಂಗಳು ಇರ್ಬೋದು ಅಷ್ಟೇ. ನಮ್ಮನೆಯವ್ರು ಅದನ್ನ ಚೂರು ಹಿಡಿತೀನಿ ಅಂತ ಹೇಳೋದ್ರೆ ಅದು ಸಿಗ್ತಾನೆ ಇಲ್ಲ ನೋಡಿ. ಇಲ್ಲಿ ಇದು ಅದ್ರ ತಾಯಿ ಹುರ್ರ್ ಅಂತ ಹೇಳಿ ನಮಗೆ ಹೆದರಿಸ್ತಾ ಇತ್ತು. ಎಷ್ಟು ಮುದ್ದಾಗಿತ್ತು ಅಂತೀರ ಈ ಕರು. ನಾವು ಮುಂಚೆ ನಮ್ಮ ದನ ಎಲ್ಲ ಸಾಕ್ಬೇಕಾದ್ರೆ ಈ ಥರದ್ದೊಂದು ಕರು ಇತ್ತು. ಅದಕ್ಕೆ ಚಂದ್ರಿ ಅಂತ ಹೆಸರಿಟ್ಟಿದ್ವಿ. ಅದು ಹೆಣ್ಗರು. ಅದೇ ನೆನಪಾಗ್ತಾ ಇತ್ತು. ಹಾಗಾಗಿ ಸ್ವಲ್ಪ ಮುದ್ದಾಡೋಣ ಅಂತ ಹೇಳಿ ಹಿಡಿಯೋಕೆ ಹೋಗ್ತಿದ್ದಾರೆ. ಅದು ಸಿಗ್ತಾ ಇಲ್ಲ. ಎಷ್ಟು ಆಟ ಆಡಿಸ್ತಾ ಇತ್ತು ನೋಡಿ. ಇದನ್ನು ನೋಡ್ತಾ ಒಂದು 10 ನಿಮಿಷ ಏನೋ ಹೊರಗೇ ಕಾಲ ಕಳೆದ್ವಿ ನಾನು ಮತ್ತು ನಮ್ಮನೆಯವರು. ನನಗೂ ಕೂಡ ಕರು ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು. ನಾನೇ ಹೇಳಿದ್ದು ಹಿಡೀರಿ ಒಂಚೂರು ಮುದ್ದಾಡಿಬಿಡೋಣ ಅಂತ. ಅದು ಸಿಗ್ತಾಯಿಲ್ಲ. ಅವ್ರ ಅಮ್ಮ ತಿನ್ನೋಕ್ಕೆಲ್ಲ ಇಟ್ರು ಹುರ್ರ್ ಅಂತ ನಮ್ಮನ್ನು ಎದುರಿಸ್ತಾ ಇತ್ತು. ಏನು ಮಾಡಿಬಿಡ್ತಾರೋ ನನ್ನ ಮಗುಗೆ ಅನ್ನೋ ಥರ. ಅದಾದ ನಂತರ ಇದೇನೋ ಅಂತಾರಲ್ಲ ಹಾಗೆ ಇವತ್ತು ಮತ್ತೆ ಹಾವು ಬಂದಿತ್ತು. ಇವಾಗ ಶುಕ್ರವಾರ ಆದರೂ ಇವತ್ತು ಇಲ್ಲಿ ಬಂದು ಕೂತಿದೆ ನೋಡಿ, ಹಿತ್ತಲ ಕಡೆ ಮೇಲ್ಗಡೆ ಕೆರೆ ಹಾವು. ಈ ಹಾವಿಗೆ ನಿನ್ನೆ ನಾವು ತಿನ್ನೋಕ್ಕೆ ಬಿಡಲಿಲ್ಲ ಅನಿಸ್ತತೆ ಮೋಸ್ಟ್ಲಿ. ಅದಕ್ಕೆ ಇವತ್ತು ಬಂದು ಏನೋ ತಿನ್ಕೊಂಡ್ಬಿಟ್ಟು ಇಲ್ಲಿನೇ ಮಲಗಿಬಿಟ್ಟಿದೆ. ಇವಾಗ ಬಂದಾಗ ನಮ್ಮ ಮನೆಯವ್ರು ಇಲ್ಲೊಮ್ಮೆ ಫೋನ್ ಮಾಡಿ ಹೇಳಿದೆ. ಪಾಪ ಬಂದು ಇಲ್ಲಿ ಓಡಿಸ್ತಾ ಇದ್ದಾರೆ. ಅದು ಸರ್ದಾಡ್ತಾನೆ ಇಲ್ಲ. ಅದು ಕೆರೆ ಹಾವೇನೆ. ಆ ಥರ ಸರ್ದಾಡಲಿಲ್ಲ ಅಂದರೆ ನಾಗರಾವು ಹಂಗೆ ಹಿಂಗೆ ಅಂತಾರೆ. ಇಲ್ಲ ಸ್ನೇಹಿತರೆ, ಅದು ಕೆರೆ ಹಾವೇ. ನಾವು ಪೂರ್ವವಾಗಿ ನೋಡಿದ್ವಿ. ಅದು ಮುಂಚೆ ಈ ಕಡೆ ಎಲ್ಲ ಬಂದು ಆ ಕಡೆ ಹೋಗಿ ಮತ್ತೆ ಕೂತಿದ್ದು. ಏನಕ್ಕೆ ಅದು ಸರ್ದಾಡ್ತಾ ಇಲ್ಲ ಅಂದರೆ ಏನೋ ನುಂಗ್ಬಿಟ್ಟಿದೆ. ಅದು ಏನೋ ಇಲಿನ ಏನೋ ತಿಂದುಬಿಟ್ಟಿದೆ. ಹಾಗಾಗಿ ಅದು ಅಲ್ಲಾಡ್ತಾನೆ ಇರಲಿಲ್ಲ. ಹಂಗೆ ಅಲ್ಲೇ ಮಲಗಿಬಿಟ್ಟಿತ್ತು. ನಮ್ಮ ಮನೆಯವ್ರು ಎಷ್ಟು ಪ್ರಯತ್ನ ಪಟ್ಟರು. ಸುಮಾರು ಒಂದು ಅರ್ಧ ಗಂಟೆ ನಾವು ಅದನ್ನ ಓಡ್ಸೋಕ್ಕೆ ಪ್ರಯತ್ನ ಪಟ್ಟಿವಿ. ಯಾಕೆಂದರೆ ಈ ಕಡೆ ನೋಡಿ ಮನೆ ಕಡೆಗೆ ಹತ್ತಿರ ಇದೆ. ಅದು ಇದ್ರ ಜೊತೆಗೆ ಅಡಿಕೆ ಪಟ್ಟೆ ಜೊತೆಗೆ ಹಿಂಗೆ ಬಂದುಬಿಟ್ರೆ ಒಳಕ್ಕೆ ಸರಿಯಾಗಲ್ಲ ಅಂತ ಹೇಳಿ ನಮ್ಮ ಮನೆಯವ್ರು ಓಡ್ಸೋಕೆ ನೋಡ್ತಿದ್ದಾರೆ. ಅದು ಹೋಗೋಕ್ಕಾಗಿಲ್ಲ. ಹೀಗೆ ಸುಮಾರು ಹೊತ್ತು ಓಡ್ಸೋಕ್ಕೆ ಪ್ರಯತ್ನ ಪಟ್ಟರು. ಅದು ಹೋಗಲೇ ಇಲ್ಲ. ಆಮೇಲೆ ಅದು ಹೋಗಲ್ಲ ಕವಿತಾ, ಬಿಸಿಲು ಹತ್ತತ್ತು ಹೋಗ್ಬಿಡ್ತದದು. ನೀನು ಟೆನ್ಷನ್ ಮಾಡ್ಕೊಂಬೇಡ, ನಿನ್ನ ಕೆಲಸ ನೀನು ಮಾಡು ಅಂತ ಅಂದರು. ಆದ್ರೂ ಕೂಡ ನನಗೆ ಭಯ, ಎಲ್ಲಿ ಕಡೆ ಬಂದುಬಿಡ್ತದೋ ಅಂತ ಹೇಳಿ ಹೋಗೋದು ನೋಡ್ಕೊಂಬರೋದು ಇದೇ ಕೆಲಸ ಮಾಡ್ತಾಯಿದ್ದೆ. ಇವತ್ತು ಈ ಏನು ವಾಷಿಂಗ್ ಮಿಷಿನ್ ಇಟ್ಟಿದ್ದೀವಲ್ಲ, ಈ ರೂಮ್ನ ಕ್ಲೀನ್ ಮಾಡಬೇಕು ಅಂತೇಳಿ ನನ್ನ ಪ್ಲ್ಯಾನ್ ಆಗಿತ್ತು. ನೋಡಿದರೆ ಹಾವು ಬಂದು ಇಲ್ಲೇ ಕೂತಿದೆ. ನಿಮಗೆ ಅನಿಸ್ಬೋದು ಏನು ಪದೇ ಬರ್ತಿದೆ ಹಾಗೆ ಅಂತ ಎಲ್ಲ. ಇದು ಹಳೆಯ ಮನೆ. ಇಲಿ ತುಂಬ ಇದ್ದಾವೆ, ಬಂದೇ ಬರ್ತದೆ. ಮುಂಚೆ ಎಲ್ಲನೂ ಕೂಡ ಹೀಗೇ ಬರ್ತಿತ್ತದು. ಸ್ನೇಹಿತರೆ, ಆವಾಗಿಂದ ಏನು ತೋರಿಸ್ತಾ ಇದ್ದೀನಿ, ಆ ಹಾವು ಹೋಗ್ತಾನೇ ಇಲ್ಲ ಜಾಗ ಬಿಟ್ಟು. ಇವಾಗ ನಮ್ಮ ಮನೆಯವರು ಪಾಪು ಹೊರಗೆ ಹೋದರು. ಅವ್ರಿನ್ನೊಂದು ಒಂದು ಗಂಟೆ ಅಂತೂ ಬರಲ್ಲ. ನನಗೆ ಕೆಲಸ ಭಾಳ ಐತಿ. ನನಗೆ ಇವತ್ತಿರೋ ಕೆಲಸನೇ ಇಲ್ಲಿ. ಆ ಹಾವಿರೋದು ಒಂಚೂರು ಆ ಕದದಿಂದ ಆ ಕಡೆ. ಏನು ಮಾಡೋದಪ್ಪ, ಅದೇನೋ ತಿಂದುಬಿಟ್ಟತ್ತೋ ಏನೋ, ಹೋಗ್ತಾನೆ ಇಲ್ಲ. ಇರಲಿ ಪಾಪ ಅನ್ನಿಸ್ತು. ಅದಕ್ಕೆ ಏನು ಮಾಡಿದ್ದೀನಿ, ಒಳಗೆ ಬಂದರೆ ಕಾಣಲಿ ಅಂತೇಳಿ ಆಲ್ಮೋಸ್ಟ್ ಎಲ್ಲ ರೂಮ್ದು ಲೈಟ್ ಹಾಕ್ಬಿಟ್ಟಿದ್ದೀನಿ. ಅದು ಬಂದರೂ ಮೇಲೆ ಬಂದು ಹೋಗತ್ತೆ. ಆದರೂ ನನಗೆ ಭಯ. ನಮ್ಮ ಮನೆಯವರಿಗೇನು ಅಷ್ಟೊಂದು ಭಯ ಇಲ್ಲ. ಅದು ಹೋಗತ್ತೆ, ಕೆರೆ ಹಾವು ಅಂತ ಹೇಳ್ತಿದ್ದಾರೆ. ನಿನ್ನೆನೂ ಬಂದಿತ್ತು. ಇವತ್ತು ಈ ಇಲಿ ಕಾಟಕ್ಕೆ ಅದನ್ನು ಕೂಡ ಹಂಗೇ ಬರ್ತೈತೆ. ಕ್ಯಾಮ್ರಾ ಯಾಕೋ ಸರಿ ಬರ್ತಾಯಿಲ್ಲ, ಏನೋ ಇದಕ್ಕೇನೋ ಆಗೈತೆ. ಸರಿ, ನಾನು ಬೇಗ ಈ ಅಡುಗೆದು ಒಂಚೂರು ಕೆಲಸ ಐತೆ ಮುಗಿಸಿ ಅಲ್ಲಿಗೆ ಹೋಗ್ತೀನಿ. ಮತ್ತೆ ಬಂದು ನಾನು ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಅದ್ರ ಹೊಟ್ಟೆ ಭಾಗ ಕಾಣಿಸ್ತಾ ಇದೆ ಅಲ್ವಾ ನೋಡಿ. ಇಲ್ಲಿ ಕೆರೆ ಹಾವು ನೋಡೋಕ್ಕೆ ಆ ಹಾವು ಅನ್ನೋ ಥರ ಕಾಣ್ತೈತೆ. ಅದು ಅಲ್ಲಿ ಇನ್ನೂ ಮಲಗಿತ್ತು. ನನಗೆ ಅವರು ಪಾಪು ಬೇರೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅವ್ರು ಬರೋದ್ರೊಳಗೆ ಕೆಲಸ ಮುಗಿಸ್ಕೊಂಡ್ಲೇಬೇಕಾಗಿತ್ತು. ಆದರೆ ಹೋಗುತ್ತೆ ಅಂತ ಅಂದು ಧೈರ್ಯ ಮಾಡಿ ಇಲ್ಲಿ ಈ ರೂಮ್ನ ಮೇಲಿಂದೆಲ್ಲ ಗುಡಿಸ್ಕೊಂಡೆ. ನಾನು ಹೆದರಿಕೆಗೆ ಫೋನಲ್ಲಿ ನಮ್ಮ ಅಕ್ಕನ ಹತ್ರನೇನೋ ಮಾತಾಡ್ತಾ ಗುಡಿಸ್ದೆ. ನಾನು ಸ್ವಲ್ಪ ಭಯ ಆಗ್ತಾಯಿತ್ತು ಅಂತ. ಅದು ನಾನು ಈ ಮೇಲೆ ಹಿಂಗೆ ಹಂಚಿ ಗುಡಿಸೋ ಶಬ್ದಕ್ಕೆ ಇಳಿದು ಹೋಗ್ಬಿಟ್ಟಿತ್ತು. ಆಮೇಲೆ ನೋಡಿದರೆ ಅಲ್ಲೆಲ್ಲೋ ಆ ಕಡೆ ನಾವು ಇದನ್ನೆಲ್ಲ ಗೊಬ್ಬರ ಎಲ್ಲ ತುಂಬಿಟ್ಟಿದ್ದೀವಲ್ಲ, ಅಲ್ಲಿ ಕಾಣಿಸ್ತಾ ಇತ್ತು. ಆಮೇಲೆ
ನೋಡಿದೆ ನಾನು. ಇಲ್ಲಿ ನಾನು ಈ 2 ರೂಮ್ನ ಗುಡಿಸ್ಲಿಕ್ಕೆ ಬೇರೆ ಪೊರಕೆ ಮತ್ತು ಬೇರೆ ಇದು ಮೇಲೆ ಗುಡಿಸ್ಲಿಕ್ಕೂ ಕಡ್ಡಿ ಹಿಡಿನ ಬಳಸಿದ್ದೀನಿ. ಯಾಕೆಂದರೆ ಇನ್ನೂ ನಾನು ಅಡುಗೆ ಮನೆ ಎಲ್ಲ ಗುಡಿಸೋದೈತೆ. ಇಲ್ಲಿ ಬಚ್ಚಲ ಮನೆ ತಕ್ಕೆಲ್ಲ ಆ ಪೊರಕೆ ಆ ಹಿಡೀಲಿ ಗುಡಿಸಿ ಮತ್ತೆ ಒಳಗೆ ಗುಡ್ಸೋಕ್ಕೆ ಗಲೀಜಾಕತ್ತೆ ಅಂತ ಹೇಳಿ ನಾನು ಈ ಒಂದು ಇದನ್ನ ಫಾಲೋ ಮಾಡ್ತಾಯಿದ್ದೀನಿ. ಇನ್ನೊಂದು ಬೇರೆಯೇ ಪೊರಕೆ ಇತ್ತು, ಅದನ್ನ ಬಳಸ್ತಾಯಿದ್ದೀನಿ. ಮೇಲಿನ ಅಷ್ಟೇ ಕಡ್ಡಿ ಹಿಡಿ ಬಳಸಿದ್ದೆ, ಹಂಗಾಗಿ ಕಡ್ಡಿಗಳು ತುಂಬ ಬಿದ್ದಿದ್ದಾವೆ ನೋಡ್ಬೋದು. ಅದಾದ ನಂತರ ಇಲ್ಲಿ ಅಡಿಕೆ ದೆಬ್ಬೆ ಹಾಕ್ತಾರೆ ಅಂತಾರಲ್ಲ, ಆ ಥರದ ಮೇಲೆ ಅದನ್ನ ಹಾಕಿರೋದು. ಅದು ತುಂಬ ಹುಳಗಳೆಲ್ಲ ತಿಂದಿತ್ತು, ಹಾಗೆ ತಿಂದು ಅದು ತುಂಬ ಉದುರಿತ್ತು. ಹಾಗಾಗಿ ಇಲ್ಲಿ ನಿಮ್ಗೆ ತುಂಬ ಕಸ ಕಾಣಿಸ್ತಾ ಇದೆ. ಇಲ್ಲಿ ಅಡಿಕೆ ದೆಬ್ಬೆದೆ ಕಸ ಜಾಸ್ತಿ ಆಗಿತ್ತು ಅಷ್ಟೇ. ಇದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ. ವಾಷಿಂಗ್ ಮಿಷಿನ್ನ ಇನ್ನೊಂದು ದಿನ ನೀಟಾಗಿ ಒರೆಸಿದ್ರಾತು ಅಂತ ಹೇಳಿ ಅವ್ರು ಬಂದುಬಿಡ್ತಾರೆ, ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಇದೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಹಾವು ಇಳಿದು ಹೋಗಿತ್ತು, ಅದನ್ನು ಆ ಕಡೆ ಹೋಗಿತ್ತು. ಹಾಗಾಗಿ ಧೈರ್ಯ ಮಾಡಿ ಬಾಗಿಲೆಲ್ಲ ತೆಗೆದು ನೀಟಾಗಿ ಗುಡಿಸ್ಕೊಳ್ತಾ ಇದ್ದೀನಿ. ಎಷ್ಟು ಕವರ್ ತುಂಬಿದೆ ನೋಡ್ಬೋದು. ನಾನು ನಿಮಗೆ ಮೊನ್ನೆನೂ ತೋರಿಸಿದ್ದೆ ಕವರು ಎಷ್ಟು ತುಂಬಿದೆ ಅಂತ. ಒಂದೊಂದು ರೂಮಲ್ಲಿ ಇಷ್ಟಿಷ್ಟು ಕಸ ಬಂದುಬಿಟ್ರೆ ಮುಗಿದೋತು. ಏನೂ ಇಲ್ಲ, ಹೀಗೆ ಏನು ಮಾಡೋಕ್ಕಾಗಲ್ಲ. ನೀಟಾಗಿ ಗೋಡೆನೆಲ್ಲ ಗುಡಿಸ್ಕೊಂಡು ನಾನು ಆ ಡಬ್ಬನೆಲ್ಲ ಸರಿಸಿ ಗುಡಿಸಿದ್ದೆ. ಇದು ಮತ್ತೊಂದು ರೌಂಡು ಗುಡಿಸ್ಕೊತ ಬಂದೀನಿ. ಒಂದು ಸರಿ ಗುಡಿಸಿದ್ರೆಲ್ಲ ಆಗೋಲ್ಲ, ಧೂಳು ಹೊಡೆದ್ಮೇಲೆ ಒಂದು 2-3 ಸರಿ ಗುಡಿಸ್ಕೊಂಡು ಆಮೇಲೆ ಒರೆಸ್ಬೇಕು, ಆವಾಗನೇ ಸರಿ ಆಗೋದು. ಇದಾದ ನಂತರ ನಾನು ಮತ್ತೆ ಮನೆ ಒಳಗೆ ಎಲ್ಲ ರೂಮ್ಗಳ್ನೂ ನೀಟಾಗಿ ಕಸ ಗುಡಿಸ್ಕೊಂಡು ಎಲ್ಲ ರೂಮ್ನೂ ನೀಟಾಗಿ ಕಸ ಗುಡಿಸ್ತಾಯಿದ್ದೀನಿ ನೋಡ್ರಿ. ಇಲ್ಲಿ ಕಸ ಗುಡಿಸಿ ಒರೆಸ್ಕೊಂಬಂದ್ಬಿಡ್ತೀನಿ. ಅದಾದ ನಂತರ ನಾನು ಆ ಕಡೆ ನಮ್ಮದು ಬಾತ್ರೂಮು ಹಾಗೆ ಟಾಯ್ಲೆಟ್ ರೂಮ್ ಕಡೆ ಹೋಗ್ಬಿಡ್ತೀನಿ. ಅದನ್ನ ಹೊಡೆದು ನೀಟಾಗಿ ಅವೆಲ್ಲ ತೊಳೆದು ಹಾಗೆ ಸ್ನಾನ ಮಾಡಿ ಬಂದುಬಿಡ್ತೀನಿ. ಮತ್ತು ಒಳಗೆಲ್ಲ ಓಡಾಡಲ್ಲ. ಹಾಗಾಗಿ ಇದಾದ ತಕ್ಷಣ ಬಂದೆ ಇದಾದ ತಕ್ಷಣ ಎಲ್ಲ ರೂಮ್ನು ಕೂಡ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ಏನು ಪಾಪು, ನಮ್ಮ ಪಾಪು ನಡುವೆ ಬಂದು ವಿಡಿಯೋ ಎಡಿಟ್ ಮಾಡೋಕ್ಕೂ ಬಿಡ್ತಾಯಿಲ್ಲ ನೋಡಿ. ನಾನು ಈ 3 ದಿನವೂ ಅಷ್ಟೇ ಬುಧವಾರದಿಂದ ಶುರು ಮಾಡಿದ್ದು. ಯಾವುದೇ 1 ರೂಮ್ 2 ರೂಮ್ ಕ್ಲೀನ್ ಮಾಡಿದರೂ ಕೂಡ ಎಲ್ಲ ರೂಮ್ನೂ ಕಸ ಗುಡಿಸಿ ನೀಟಾಗಿ ನೆಲನ ಒರೆಸ್ಕೊಂಡು ಬರ್ತಾಯಿದ್ದೀನಿ. ಈಗ ನೋಡ್ಬೋದು ಆ ಕಡೆ ನಾವು ಮಂಚ ಇಟ್ಟಿರೋ ಮನೆ, ಅದನ್ನು ಗುಡಿಸ್ತಾ ಇದ್ದೀನಿ. ನಡುವೆ ನನ್ನ ಮಗನ ಆಟ ಸಾಮಾನುಗಳು ಸಿಗ್ತಾನೆ ಇರ್ತಾವೆ ಸ್ನೇಹಿತರೆ, ಏನು ಮಾಡೋದು. ಇಷ್ಟು ಸಣ್ಣ ಮಕ್ಕಳಿದ್ದ ಮನೆಗೆ ಅದೆಲ್ಲ ಕಾಮನ್ ಅಲ್ವಾ. ಅದಾದ ನಂತರ ನಾನು ಎಲ್ಲ ರೂಮು ಕೂಡ ಒರೆಸ್ಕೊಂಬಂದೆ. ಇದೊಂದು ರೂಮು ಒರೆಸೋದಿತ್ತು, ಇದನ್ನ ಒರೆಸಿ ಬಟ್ಟೆ ಎಲ್ಲನೂ ಕೂಡ ವಾಶಿ ಹಾಕಬೇಕಾಗಿತ್ತು. ನಿಮಗೆ ಹೇಗೆ ಅನಿಸ್ತಾ ಇದ್ದಾವೆ ವಿಡಿಯೋಗಳು, ಚೆನ್ನಾಗಿ ಬರ್ತಾ ಇದೆಯಾ, ಈ ಥರ ಕ್ಲೀನಿಂಗ್ ವಿಡಿಯೋ ನೋಡೋಕ್ಕೆ ಇಷ್ಟ ಆಗ್ತಾ ಇದೆಯಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈಗೀಗ ಹೊಸೊಬ್ಬರು ಸಬ್ಸ್ಕ್ರೈಬ್ ಆಗ್ತಾಯಿದ್ದೀರಾ, ಥ್ಯಾಂಕ್ ಯು. ಹಾಗೆ ವಿಡಿಯೋನ ನೋಡಿ ಕೆಲವೊಂದು ಕಮೆಂಟ್ ಹಾಕಿದ್ರಿ, ನಿಜಲ್ಲೂ ಖುಷಿ ಆಯಿತು. ಇನ್ನೂ ಒಳ್ಳೊಳ್ಳೆ ಕಮೆಂಟ್ ಹಾಕಿ ಸ್ನೇಹಿತರೆ. ತುಂಬಾ ಕಷ್ಟಪಟ್ಟು ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗಾಗಿ ಇದನ್ನು ಕೂಡ ನೀಟಾಗಿ ನೆಲನ ಒರೆಸ್ಕೊಂಡಿದ್ದಾಯಿತು. ಇವಾಗ ಅದಾದ ನಂತರ ನಾನಿಲ್ಲಿ ವಾಷಿಂಗ್ ಮಿಷಿನಿಗೆ ಬಟ್ಟೆನ ಹಾಕ್ತಾಯಿದ್ದೀನಿ. ಎಲ್ಲ ಬಟ್ಟೆನ ಇದಕ್ಕೆ ತುಂಬಿಬಿಟ್ಟು ಆ ಕಡೆ ಬಚ್ಚಲ ಮನೆ ಎಲ್ಲನೂ ಕೂಡ ಮೇಲೆಲ್ಲ ಗುಡಿಸ್ಕೊಂಡು ಅದೆಲ್ಲ ನೀಟಾಗಿ ತೊಳೆದು, ಅಲ್ಲಿ ಬಾನಿ ಇದೆ, ಅಂದರೆ ನೀರು ತುಂಬಿಸಿಟ್ಕೊಳ್ಳೋದು ಬಾನಿ ಅಂತೀವಿ, ನಿಮ್ಮ ಕಡೆ ಏನಂತಾರೆ ಅದಕ್ಕೆ ಗೊತ್ತಿಲ್ಲ. ಬಾನಿ ಅಂತೀವಿ ನಾವು, ನೀರು ತುಂಬಿಟ್ಕೊಂತೀವಲ್ಲ ತೊಟ್ಟಿಗೆ, ಅದಕ್ಕೆ ಅದನ್ನೆಲ್ಲ ತೊಳೆಯೋದಿತ್ತು. ಹಾಗಾಗಿ ನಾನು ಬಟ್ಟೆನೆಲ್ಲ ವಾಶ್ ಹಾಕೋಣಕ್ಕೆ ಬಂದೆ. ಬೆಳಗ್ಗೆನೇ ನಾನು ಈ ಸ್ವೆಟರ್ನೆಲ್ಲ ಹಾಕಿದ್ದೆ. ಇಲ್ಲಿ ಸ್ವಲ್ಪ ಚಳಿಗಾಲ ನಿಮ್ಮ ಕಡೆ ಎಲ್ಲ ಮುಗಿದ್ರು, ಇಲ್ಲಿ ಈಗ ಒಂದು 8-10 ದಿವಸದ ಹಿಂದೆನೂ ಬೆಳಗ್ಗೆ ಚಳಿ ಅನಿಸ್ತಿತ್ತು. ಆವಾಗ ಸ್ವೆಟ್ರ್ ಹಾಕ್ಕಂತಿದ್ವಿ. ಹಂಗೆ ಸ್ವೆಟ್ರೆಲ್ಲನೂ ಕೂಡ ಇದ್ದವು, ಇನ್ನೂ ನಾನು ತೊಳೆದಾಕಿರಲಿಲ್ಲ. ಇವತ್ತು ಅವನ್ನೆಲ್ಲನೂ ಕೂಡ ಬೆಳಗ್ಗೆನೇ ಹಾಕಿದ್ದೆ, ಅವನ್ನ ಡ್ರೈಗೆ ಹಾಕಿದೆ. ಇನ್ನು ಉಳಿದ ಬಟ್ಟೆನೆಲ್ಲನೂ ಕೂಡ ಅದರೊಳಗೆ ತುಂಬಿ ಹಾಕ್ತಾಯಿದ್ದೀನಿ. ಇಲ್ಲಿ ಬೇರೆ ಮಾಡಿ ಇದೊಂದು 3 ವೇಲು, ಇದು 2 ವೇಲು ಬೇಡಾಗಿತ್ತು. ಇನ್ನೊಂದು 2 ಕಡೆ ಧೂಳೆಲ್ಲ ತೆಗೆದಿದೆ, ಅದನ್ನೇನು ತೊಳೆದ್ರಾಯ್ತು ಅಂತೇಳಿ ಅದನ್ನ ಎತ್ತಿಟ್ಟೆ. ಇನ್ನು ಇಲ್ಲಿಗೆ ಪೊರಕೆ ಅದೆಲ್ಲ ತಗೊಂಡು ಇಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಸ್ನಾನಕ್ಕೆ ಬಟ್ಟೆನೂ ಕೂಡ ತಂದು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟು ಇದು ಧೂಳಿದೆ ಅಂತ. ಇದನ್ನೆಲ್ಲನೂ ಕೂಡ ಗುಡಿಸ್ಬೇಕು. ಇದಾದಮೇಲೆ ನಾನು ನಿಮಗೆ ಸಿಗ್ತೀನಿ. ಇದೆಲ್ಲ ಮಾಡೋದ್ರೊಳಗೆ ಇವತ್ತೇನು ವಿಚಿತ್ರ ಅಂತೀರ, ಇಲ್ಲಿ ನೋಡಿ ನವಿಲು ಬಂದಿದ್ವು. ಅದು ಗರಿ ಬಿಚ್ಚಿರೋ ನವಿಲು, ಗಂಡು ನವಿಲು 2-3 ಇದ್ವು. ನಾನು ಹೋಗಿ ವೀಡಿಯೋ ಮಾಡೋದ್ರೊಳಗೆ ಹೋಗೇ ಬಿಟ್ವು. ನಾನು ಅದನ್ನೆಲ್ಲ ಬಟ್ಟೆನೆಲ್ಲ ಹಾಕ್ತಿದ್ವಲ್ಲ, ಸಿಕ್ಕಾಪಟ್ಟೆ ಸೌಂಡ್ ಆಗ್ತಾಯಿತ್ತು ತೋಟದೊಳಗೆ. ನೋಡೋಣ ಅಂತ ನೋಡ್ತೀನಿ, ಆ ಕಡೆ ಈ ಥರ ನವಿಲು ಬಂದಿದ್ವು. ಮುಂಚೆನೇ ನೋಡಬೇಕಿತ್ತು ಅಂತ ಹೇಳಿ
ಅನ್ನಿಸ್ತು ನನಗೆ. ಅದಾದ ನಂತರ ನಾನು ನಿಮಗೆ ಎಲ್ಲ ಮುಗಿಸಿ ಸ್ನಾನ ಮಾಡಿ ಸಿಗ್ತಾಯಿದ್ದೀನಿ. ಇವತ್ತು ಶುಕ್ರವಾರ ಆಗಿದ್ದರಿಂದ ತಲೆ ಸ್ನಾನ ಮಾಡಿದೆ. ದೇವ್ರ ಹತ್ರ ಎಲ್ಲ ಕೂಡ ಜೋಡಿಸ್ಕೊಂಡು ನೋಡಿ ಇಲ್ಲಿ ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡೆ ಸಿಂಪಲ್ಲಾಗಿ. ಈಗ ಪಾಪ ಅವರು ಇನ್ನೂ ಬಂದಿರಲಿಲ್ಲ, ಈಗ ಬರ್ತಾರೆ. ಅವ್ರು ಬರೋದ್ರೊಳಗೆ ನಾನು ಸ್ನಾನನ ಮುಗಿಸ್ಕೊಂಡಿದ್ದೀನಿ. ಅವರು ಅವನು ಮಲಗಿದಾನಂತೆ ಪಾಪು. ನನಗಂತೂ ಹಸುವಾಗ್ತಾಯಿತ್ತು. ಈಗ ಟೈಮ್ ಬಂದು 2:15 ಏನೋ ಆಗ್ತಾಯಿದೆ. ಸಿಕ್ಕಾಪಟ್ಟೆ ಹಸುವಾಗ್ತಿತ್ತು. ಫಸ್ಟ್ ಊಟ ಮಾಡೋಣ ಅನಿಸ್ತು. ಆದರೆ ಇಲ್ಲಿ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿ ನಾನು ಆ ಕಡೆ ಕ್ಲೀನ್ ಮಾಡೋಕೆ ಹೋದ್ನಲ್ವ, ಆ ಬಟ್ಟೆದಿನ್ನೂ ಮುಗ್ದಿರಲಿಲ್ಲ. ಹಾಗಾಗಿ ಆದರೂ ವಾಷಿಂಗ್ ಮಿಷಿನ್ ಹತ್ರ ಸ್ವಲ್ಪ ಇದು ಮಾಡಿ ಬಂದೆ. ಇನ್ನು ಅದಾದ ನಂತರ ನಾನಿಲ್ಲಿ ಫಸ್ಟ್ ಐಸ್ ತಿಂದ್ಬಿಡೋಣ, ಸಿಕ್ಕಾಪಟ್ಟೆ ಸೆಕೆ ಹಾಕಾಯಿತು. ಒಂದು ಐಸ್ ತಿಂದ್ಬಿಡೋಣ, ಆಮೇಲೆ ಊಟ ಮಾಡಿದ್ರೆ ಆಯ್ತು ಅಂತೇಳಿ ನಾನಿನ್ನೂ ಅನ್ನಕ್ಕೆ ಇಟ್ಟಿರಲಿಲ್ಲ. ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ವಿಷಲ್ ಹೊಡೆಯೋದ್ರೊಳಗೆ ಒಂದು ಐಸ್ ತಿಂದ್ಬಿಡೋಣ ಅಂತೇಳಿ ಬಂದೆ. ನಾನೇ ಮಾಡಿಟ್ಟಿದ್ದು, ನೀವು ನೋಡಿದ್ದೀರಿ ಲಾಸ್ಟ್ ವಿಡಿಯೋದಲ್ಲಿ. ಕರ್ಬೂಜ ಹಣ್ಣಿಂದಿದು ನಾನು ಕರ್ಬೂಜ ಹಣ್ಣಿಂದು ಹಾಗೆ ಕಲ್ಲಂಗಡಿ ಹಣ್ಣಿಂದು ಎರಡನ್ನೂ ಮಾಡಿಟ್ಟಿದ್ದೆ. ನೀವು ನೋಡಿಲ್ಲ ಅಂದರೆ ಲಾಸ್ಟ್ ವಿಡಿಯೋ ಅಲ್ಲ, ಅದ್ರ ಲಾಸ್ಟ್ ವಿಡಿಯೋ, ಹಿಂದಿನ ವಿಡಿಯೋನ ನೋಡಿ ಗೊತ್ತಾಗುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತು ಟೇಸ್ಟಾಗಿತ್ತು. ನನಗಂತೂ ತುಂಬಾ ಖುಷಿ ಆಗಾಯಿತು. ತಲೆ ಸ್ನಾನ ಮಾಡಿದ್ದೀನಿ, ಎಲ್ಲಿ ಮೂಗೆಲ್ಲ ಬ್ಲ್ಯಾಕ್ ಆಗುತ್ತೋ ಗೊತ್ತಿಲ್ಲ, ಆದರೂ ಈ ಸೆಕೆಗೆ ಈಗ ತಿನ್ನಬೇಕು ಅನಿಸ್ತಾಯಿದೆ, ಹಾಗಾಗಿ ತಿಂತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಮೇಲೆ ಪಾಪು ಬಂದ, ಅವನಿಗೆಲ್ಲ ಊಟ ಮಾಡಿಸಿ ಈಗ ನಾನು ಊಟಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಾನು ಇದು ದಾಲ್ ಮಾಡಿದ್ದೆ, ಅದನ್ನೇ ಹಾಕ್ಕೊಳ್ತಾಯಿದ್ದೀನಿ. ಅನ್ನ ಸಾಂಬಾರು, ಅನ್ನ ಮತ್ತು ದಾಲು, ಅದ್ರ ಜೊತೆಗೆ ಒಂದು ಸ್ವಲ್ಪ ಹಪ್ಪಳ. ನಾನು ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ವ, ಮಳೆ ಬಂತು ಹಪ್ಪಳ ಕರೆದೆ, ಬಟ್ ವಿಡಿಯೋ ಮಾಡಲಿಲ್ಲ, ಕರೆಂಟ್ ಇರಲಿಲ್ಲ ಅಂತ ಹೇಳಿ. ಹಪ್ಪಳ ಇತ್ತು, ಅದ್ರ ಜೊತೆ ನೆಂಚ್ಕೊಳಕ್ಕೆ ಹಪ್ಪಳನ ಹಿಡ್ಕೊಂಡು ಊಟನ ಮುಗಿಸ್ಕೊಂಡೆ. ಇನ್ನು ನಾನು ನಿಮಗೆ ಸಂಜೆ ಸಿಗ್ತಾಯಿದ್ದೀನಿ, ಶುಕ್ರವಾರನೇ ಸಂಜೆ. ಪಾಪು ಇಲ್ಲಿ ಟಿ ವಿ ನೋಡ್ತಾ ಇದ್ದಾನೆ, ಅವ್ರ ಅಪ್ಪಾಜಿ ಇಲ್ಲ, ಬಾಡಿಗೆ ಹೋಗಿದ್ದಾರೆ. ನಾನಿಲ್ಲಿ ಏನು ಕ್ಲೀನ್ ಮಾಡೋಣ ಅಂತ ಬಂದಿದ್ದರೆ ಈ ಕಪಾಟನ್ನ ಕ್ಲೀನ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಇಲ್ಲಿ ನಾನು ನನ್ನ ಏನು ಡೈಲಿ ಬಳಸ್ತೀನಲ್ವ, ಬಾಚಿಣಿಕೆ, ವಿಭೂತಿ, ಕ್ಲಿಪ್ಸು, ಹೇರ್ ಬ್ಯಾಂಡು, ಕ್ರೀಮು, ಡೈಲಿ ಬಳಸೋ ಅಂಥದ್ದನ್ನ ಇಲ್ಲಿ ಇಟ್ಟಿರ್ತೀನಿ. ಅದನ್ನು ಕ್ಲೀನ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ನನ್ನ ಮಗ ಈಗ ಸ್ವಲ್ಪ ತುಂಟಾಗಿರೋದ್ರಿಂದ ಒಂದು ಚಾಕ್ ಪೀಸ್ ಸಿಕ್ಕಿತ್ತು, ಕೆಳಗೆಲ್ಲ ಗೀಚಿದ ನೋಡಿ, ಅದನ್ನೆಲ್ಲನೂ ಕೂಡ ನೀಟಾಗಿ ಒರೆಸ್ಬಿಡೋಣ ಅಂತೇಳಿ ಬಂದಿದ್ದೀನಿ. ಮುಂಚೆ ಎಲ್ಲ ಇದು ತುಂಬ ಇಟ್ಟಿದ್ದೆ, ಬೇರೆ ಎಲ್ಲೂ ಇಟ್ಟಿರಲಿಲ್ಲ. ಈಗ ಹಾಗಲ್ಲ, ಇಲ್ಲಿ ಏನೂ ಇಡೋಂಗಿಲ್ಲ, ಎಲ್ಲ ನನ್ನ ಮಗ ತಗೊಂಡು ಆಟ ಆಡ್ತಾನೆ. ಹಾಗಾಗಿ ಇಲ್ಲಿ ಬರೀ ಒಂದು ಡೈಲಿ ಬಳಸೋಂಥ ವಿಭೂತಿ, ಬಾಚಿಣಿಕೆ ಇಂಥದ್ದೊಂದು 2-3 ಅಷ್ಟೇ ಇಡ್ಬೋದು. ಇನ್ನೆಲ್ಲನೂ ಕೂಡ ಇಡೋಕ್ಕಾಗಲ್ಲ. ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಎಲ್ಲಿಟ್ಟು. ನೆಕ್ಸ್ಟ್ ಮುಂಚೆ ಎಲ್ಲ ಇಲ್ಲೇ ಬಾಳೆ ಅದು ಎಲ್ಲನೂ ಕೂಡ ಇಟ್ಕೊಳ್ತಿದ್ದೆ, ಬಟ್ ಈಗ ಏನೂ ಇಲ್ಲಿ ಇಟ್ಕೊಳಂಗಿಲ್ಲ ಸ್ನೇಹಿತರೆ. ಈ ಥರ ಮಕ್ಕಳು ಹುಟ್ಟಿದ ಮೇಲೆ ಹಿಂಗೇನೆಯ, ಅವ್ರಿಗೆ ಒಂದು ಸ್ವಲ್ಪ ದಿನ ತಿಳಿಯೋವರೆಗೂ ಅದನ್ನೆಲ್ಲ ಮುಟ್ಟಬಾರ್ದು ಅಂತ ಅವ್ರಿಗೆ ತಿಳಿಯೋವರೆಗೂ ನಾವೇ ಅವರಿಗೆ ಅಡ್ಜಸ್ಟ್ ಆಗಬೇಕಲ್ಲ. ಹಾಗಾಗಿ ಇದನ್ನೆಲ್ಲನೂ ಕೂಡ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಇದನ್ನು ಒರೆಸ್ಕೊಂಡಾಗತ್ತು ಇಲ್ಲೇ ಒಂದು ಟಿಪಾಯಿ ಇದೆ, ನೀವು ನೋಡಿರ್ತೀರ ಸಾಕಷ್ಟು ವಿಡಿಯೋದಲ್ಲಿ. ಈ ಟಿಪಾಯಿ ಕೂಡ ತುಂಬ ಧೂಳಾಗಿತ್ತು, ಇದನ್ನ ನಿನ್ನೆ ಒರೆಸಿರಲಿಲ್ಲ ನಾನು. ಇವತ್ತು ಇದನ್ನು ಕೂಡ ಒರೆಸ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ. ನಿನ್ನೆ ಏನಿದ್ರು ಆ ಶೆಲ್ಫು ಅದು ಅಷ್ಟೇ ಒರೆಸಿದ್ದು, ಹಂಗಾಗಿ ಇದನ್ನೆಲ್ಲ ಕೂಡ ನೀಟಾಗಿ ಒರೆಸ್ತಾ ಇದ್ದೀನಿ. ನನ್ನ ಮಗ ಇದ್ರ ಮೇಲೆ ಹತ್ತಿ ತುಳಿತಾ ಇರ್ತಾನೆ, ಮಾಡ್ತಾ ಇರ್ತಾನೆ. ಹಂಗೆ ತುಂಬ ಈಗ ಮೇಲ್ಗಡೆ ಸ್ವಲ್ಪ ಗಲೀಜು ಅಂತ ಅನಿಸ್ತಾ ಇತ್ತು, ಒರೆಸಿದೆ. ಆದರೂ ಯಾಕೋ ಅಷ್ಟೊಂದು ಸಮಾಧಾನ ಆಗಲಿಲ್ಲ. ನೋಡೋಣ ಮುಂದಿನ ದಿನ ಯಾವಾಗಾರು ಹಿತ್ಲಿಕ್ಕೆ ತಗೊಂಡೋಗಿ ನೀಟಾಗಿ ಬ್ರಷ್ ಉಜ್ಜಿ ಒರೆಸೋಣ. ಅದಾದಮೇಲೆ ನೋಡಿ ಕೂತ್ಕೊಳ್ತಾ ಇದ್ದೀನಿ. ನಾನು ಬೇರೆ ಎಲ್ಲವನ್ನೂ ಎಲ್ಲಿ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಬಳೆ, ನನ್ನ ಹೇರ್ ಸ್ಟ್ರೈಟ್ನರು, ಹಾಗೆ ಪಾಪು ಕ್ರೀಮು, ನನ್ನ ಲೋಷನ್ನು, ಇಂಥದ್ದೆಲ್ಲ ಈ ಥರದ್ದು ಟಬ್ಬಲ್ಲಿ ತುಂಬಿ ಇಟ್ಬಿಟ್ಟಿದ್ದೀನಿ. ಹಾಗೆ ಖಾಲಿಯಾಗಿರೋಂಥ ಐಟಮ್ಗಳು ತುಂಬಾ ಇತ್ತು, ಬೇಡವಾಗಿದ್ದು. ಪಾಪುನ ಕೆಲವೊಂದು ಸಿರಪ್ಪೆಲ್ಲ ಇಲ್ಲಿ ಇಟ್ಟಿರ್ತೀನ, ಅದೆಲ್ಲ ಬೇಡವಾಗಿದ್ದನ್ನೆಲ್ಲನೂ ತೆಗೆದು ಹಾಕ್ತಾಯಿದ್ದೀನಿ. ಇದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಯಾಕಪ್ಪ ಅಂತ ಅಂದರೆ, ನಾನು ಒಂದೇ ದಿನನ ಎಲ್ಲನೂ ನೀಟ್ ಮಾಡಿದ್ದೀನಿ ಅಂತಲ್ಲ, ಸ್ವಲ್ಪ ಟೈಮ್ ತಗೊಂಡು ಒಂದೊಂದು ದಿನ ಒಂದೊಂದು ನೀಟ್ ಮಾಡಿದೆ. ನಿನ್ನೆ ನಾನು ಬಟ್ಟೆನ ಮಡಚಿ ಎಲ್ಲನೂ ಕೂಡ ನೀಟಾಗಿ ಜೋಡಿಸಿಟ್ಟಿದ್ದೀನಿ, ಹಿಂದೆ ನಿಮಗೆ ಕಾಣ್ತಾ ಇರ್ಬೋದು. ಇವತ್ತು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಟೈಮ್ ಆದಂಗೆ ನಾವು ನಮ್ಮ ಕೆಲಸನ ಮಾಡ್ಕೋಬೇಕು ಸ್ನೇಹಿತರೆ. ಕೆಲವೊಬ್ಬರು ಏನು ಗೊತ್ತಾ, ಒಂದೇ ದಿನ ಎಲ್ಲನೂ ಫುಲ್ ನೀಟಾಗಿ ಮಾಡ್ತಾರೆ.
ನಮಗೆ ನಾನು ಮುಂಚೆ ಹಂಗೆ ಮಾಡ್ತಿದ್ದೆ, ಬಟ್ ಈಗ ಪಾಪು ಇರೋದ್ರಿಂದ ನನಗೆ ಯಾವಾಗ ಟೈಮ್ ಸಿಗ್ತುತ್ತೋ ಅವಾಗವಾಗ ನಾನು ಕ್ಲೀನ್ ಮಾಡ್ಕೋಬೇಕು. ನಾನು ತುಂಬ ದಿನ ಆಗಿತ್ತು ಇದನ್ನು ತೆಗ್ದಿರಲಿಲ್ಲ. ತೆಗೆದ್ರೂ ಇದು ಬರ್ತದೆ ಬಿಡು, ಇದು ಬೇಕಾಗುತ್ತೆ ಬಿಡು ಅಂತ ಹೇಳಿ ಇಟ್ಟಿದ್ದಾಗಿತ್ತು. ಈ ಸರಿ ಫುಲ್ ಡಿಸೈಡ್ ಮಾಡಿ ಬೇಡವೇ ಬೇಡ, ತುಂಬ ದಿನ ಆಗ್ಬಿಟ್ಟಿದ್ದಾವೆ, ಏನು ಬೇಕೋ ಅಷ್ಟೇ ಇಡೋಣ, ಹೇಗಿದ್ದರೂ ನಾವು ಹೊಸ್ತು ತಂದೆ ತರ್ತೀವಿ, ಬಿಡು ಹಳೇದೈತೆ ಹಾಕೋಣ ಅಂತ ಹೇಳಿ ಅನ್ನೋದೇ ಇಲ್ಲ. ಹಾಗಾಗಿ ಇವತ್ತೆಲ್ಲನೂ ಕೂಡ ನೀಟಾಗಿ ತೆಗೆದು ಕ್ಲೀನ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಪಾಪುದು ಆವಾಗ ಸಣ್ಣನಿದ್ದಾಗ ವೈಪ್ಸ್ಗಳು ಒಂದೇ ಸರಿಗೆ ನಾನು ಮೀಶೋದಲ್ಲಿ ತುಂಬ ತರಿಸಿದ್ದೆ. ಸೆಟ್ಟು ಒಂದು 7 ಇದು ಪ್ಯಾಕ್ ಎಲ್ಲ ಬರೋ ಥರ. ಅದರಲ್ಲಿ ಒಂದು ಪ್ಯಾಕ್ ಉಳ್ಕೊಂಬಿಟ್ಟಿತ್ತು, ಅದನ್ನ ಇದರಲ್ಲಿ ಇಟ್ಟು ಅದು ಹಾಗೆ ಉಳ್ಕೊಂಡಿದೆ. ಈ ಟಬ್ದ ಹೊರಗೆ ತೊಳ್ಕೊಂಬರಕ್ಕಿತ್ತಲ್ಲ, ಆ ವೈಪ್ಸಲ್ಲೇ ಒರೆಸ್ಬಿಟ್ಟೆ, ಫುಲ್ ಕ್ಲೀನ್ ಆಗೋತು. ನನಗೆ ಅವಾಗ ಅನಿಸ್ತು ನಮ್ಮ ಇದು ಗ್ಲಾಸ್ ಎಲ್ಲ ಇದಾವಲ್ಲ, ಏನು ಮಿರರು, ಅವನ್ನೆಲ್ಲ ಇದರಲ್ಲೇ ಒರೆಸ್ಕೋಬೋದು ಅಂತ ಹೇಳಿ ಹಾಗೆ ಪ್ಲ್ಯಾನ್ ಮಾಡಿದೆ. ಅದಾದ ನಂತರ ನನ್ನ ಹತ್ರ ಇರೋ ಲೋಷನ್ ಡಬ್ಬಿ ತುಂಬ ಉದ್ದದು, ಅದನ್ನು ಸಣ್ಣದಕ್ಕೊಂದು ಡಂಪ್ ಮಾಡಿ ಅದನ್ನ ಕೂಡ ಎತ್ತಿಟ್ಟೆ. ಅದಾದ ನಂತರ ನಾನು ಸಪ್ರೇಟಾಗಿ ಜಡೆಬೆಣ್ಣೆ ಒಂದು ಬಾಕ್ಸಲ್ಲಿ, ಕ್ಲಿಪ್ಗಳನ್ನೇ ಒಂದು ಬಾಕ್ಸಲ್ಲಿ ಇಟ್ಟಿರ್ತೀನಿ. ಇದೆಲ್ಲ ನಮ್ಮ ಹೆಣ್ಮಕ್ಳಿಗೆ ಒಂದು ಆಸ್ತಿ, ಈ ದೊಡ್ಡ ಆಸ್ತಿ ಇವೆಲ್ಲನ ಅನ್ನೋ ಥರ ಫೀಲ್ ಮಾಡ್ಕೊಳ್ತೀವಲ್ವ. ಮತ್ತು ಇನ್ನೆಂತ ನಾವು ಮಿಡ್ಲ್ ಕ್ಲಾಸ್ನ ಜನ ಎಲ್ಲಿ ಬಂಗಾರ ಅದು ಅಂತ ಆಸ್ತಿ ಮಾಡೋಣ. ನಮ್ಮ ಹೆಣ್ಮಕ್ಳಿಗೆ ನಮಗೆ ಎಂಥ ಬಂಗಾರ ಇದ್ದರೂ ಕೂಡ ಇವೇನೇ ದೊಡ್ಡ ಆಸ್ತಿ ಥರ ಫೀಲ್ ಆಗ್ತಾ ಇರ್ತೈತೆ. ಅದನ್ನೆಲ್ಲ ನೋಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನೀಟಾಗಿ. ನನಗೆ ಎಲ್ಲಿಂದ ಶುರು ಮಾಡಲಿ, ಎಲ್ಲೆಲ್ಲಿ ಏನೇನು ಇಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಒಂದೊಂದ್ಸರಿ ಯೋಚನೆ ಮಾಡಿ ಕೆಲಸನ ಮಾಡ್ತಾಯಿದ್ದೆ. ಇಲ್ಲಿ ಪಾಪುನವು ಪೌಡ್ರು, ಕ್ರೀಮು, ಲೋಷನ್ನು, ಅವನ ಆಯಿಲು ಎಲ್ಲ ಇಲ್ಲೇ ಇತ್ತು. ಹಾಗೆ ಟ್ರಿಮ್ಮರು, ಅವನಿಗೆ ಅಂತ ಹೇಳಿ ಟ್ರಿಮ್ಮರ್ನ ತಂದಿದ್ದೀವಿ, ಅದು ಟ್ರಿಮ್ಮರು. ಹಾಗೆ ನಾನು ಪರ್ಸ್ಗಳು, ಅಂದರೆ ಡೈಲಿ ಬೇಸಿಸ್ ಪೇಟೆಗೆಲ್ಲ ಹೋಗ್ಬರೋ ಅಂಥ ಪರ್ಸ್ಗಳು ಅವೆಲ್ಲನೂ ಕೂಡ ಇಲ್ಲಿದ್ದು. ಅದಂತರ ಬಡ್ಸು ನೋಡ್ಬೋದು, ನಿಮಗೆ ಗೊತ್ತಾಗ್ತಾ ಇದೆ. ಇವೆಲ್ಲನೂ ಕೂಡ ನೀಟಾಗಿ ಇಲ್ಲಿ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಇದರ ಟೈಮ್ ಆಗಿರೋವನ್ನೆಲ್ಲನೂ ಕೂಡ ತೆಗೆದು, ನಿಮ್ಮ ಮನೇಲೂ ಇದೇ ಥರನ ನೀವು ಹೀಗೆ ಎಲ್ಲನೂ ನೋಡಿ ಇಟ್ಕೊಳ್ತೀರ, ಅಥವಾ ನೀವು ಇನ್ನೂ ಚೆನ್ನಾಗಿ ಇಟ್ಕೊಳ್ತೀರ? ಟಿಪ್ಸ್ ಕೊಡಿ ನನಗೆ. ಇನ್ನೂ ಏನಾದರೂ ಕ್ಲೀನಾಗಿ ಇಟ್ಕೊಳ್ಳೋ ಅಂಥದ್ದು ಏನಾದರೂ ಇದ್ದರೆ ನಾನು ಕೂಡ ಫಾಲೋ ಮಾಡ್ತೀನಿ. ಇವೆಲ್ಲ ಈ ಡ್ರೆಸ್ಗಳಿಗೆ ಬಂದಿರ್ತೈತಲ್ಲ ಜಿಪ್ ಬ್ಯಾಗು, ಅದನ್ನು ವೇಸ್ಟ್ ಮಾಡಲ್ಲ, ಈ ಥರದ್ದು ಬಳಸ್ತೀನಿ. ನೋಡಿರಿ, ಇಲ್ಲಿ ಪಾಪುನವೆಲ್ಲನೂ ಕೂಡ ಈ ಥರ ಜಿಪ್ ಬ್ಯಾಗ್ ಒಳಗೆ ಹಾಕಿಡ್ತಿದ್ದೀನಿ. ಒಂದು ಔಷಧಿ ಆಗಿರ್ಬೋದು, ಪೌಡ್ರು, ಅದು ಎಲ್ಲನೂ, ಅವನ ಕ್ರೀಮು ಎಲ್ಲನೂ ಆ ಥರ ಒಂದು ಜಿಪ್ ಬ್ಯಾಗಿಗೆ ಹಾಕಿಟ್ಬಿಟ್ಟೆ. ಯಾಕೆಂದರೆ ಅದರಲ್ಲಿ ಮಿಕ್ಸ್ ಆಗಿಬಿಟ್ರೆ ಸಿಗಲ್ಲ, ನನ್ನದೇ ಅದು ಅವನದೇ ಅದು ಅನ್ನೋ ಥರ. ಅದಕ್ಕೆ ಅವನದೇ ಸಪ್ರೇಟ್ ಇಟ್ಟು ನಾವೇ ಸಪ್ರೇಟ್ ಇಟ್ಟು ಹೀಗೆ ಜೋಡಿಸಿ ಇಡ್ತಾಯಿದ್ದೀನಿ. ಇಲ್ಲಿ ಸಣ್ಣ ಪುಟ್ಟ ಏನೇನೋ ಸ್ನೇಹಿತರೆ. ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ಕ್ಲೀನಿಂಗ್ ಜೊತೆಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ. ಈ ಥರ ಕ್ಲೀನಿಂಗ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ನೀವು ಲೈಕ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಹಾಗೆ ಇನ್ನು ಇದನ್ನೆಲ್ಲ ಇಷ್ಟು ಮಾಡೋದ್ರೊಳಗೆ ಇಲ್ಲಿ ನೋಡಿ, ನಮ್ಮ ಪಾಪು ನನ್ನ ನಡುವೆ ಬಂದು ಕೂರ್ತಾನೆ ಇಲ್ಲಿ ನಮ್ಮ ಪಾಪು ಬಂದು ಅವನಿಗೆ ತುಂಬಾ ಖುಷಿ ಆಗ್ಬಿಡ್ತು. ಇದು ಅದು ಅಂತ ಹೇಳಿ ಅವನು ಬರತ್ತು. ನಾನು ಬೇಗ ಇವನ್ನೆಲ್ಲ ಎತ್ತಿ ಮೇಲಿಟ್ಟುಬಿಟ್ಟೆ. ಅದಾದಮೇಲೆ ಬಳೆ ಎಲ್ಲನೂ ಕೂಡ ನೀಟಾಗಿ ಜೋಡಿಸಿಟ್ಕೊಂಡೆ. ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟ ಸ್ನೇಹಿತರೆ. ಹೇಳಿದ್ನಲ್ಲ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ. ನೆಕ್ಸ್ಟು ಅಡುಗೆ ಮನೆ ಕ್ಲೀನಿಂಗಿಂದು ವಿಡಿಯೋ ಇದೆ. ಅದಕ್ಕಿಂತ ಮುಂಚೆ ನಮ್ಮ ಮನೆಗೆ ನೆಂಟರು ಬಂದಿದ್ದರು. ಯಾರು ಬಂದಿದ್ದರು, ಏನು ಮಾಡಿದ್ವಿ, ಯಾರೆಲ್ಲ ಬಂದಿದ್ದರು, ಹೇಗೆಲ್ಲ ಇತ್ತು, ಎಂಜಾಯ್ ಮಾಡಿದ್ವಿ ಅಂತೇಳಿ ನೆಕ್ಸ್ಟ್ ಬರೋವಂಥ ವಿಡಿಯೋದಲ್ಲಿ ಹಾಕ್ತೀನಿ. ಇವತ್ತಿನ ಈ ವಿಡಿಯೋ ಹೇಗಿತ್ತು ಅಂತೇಳಿ ತಿಳಿಸಿ. ಜಾಸ್ತಿ ವಾಯ್ಸ್ ಓವರೇ ಕೊಟ್ಟಿದ್ದೀನಿ. ಇದು ಕ್ಲೀನಿಂಗ್ ವಿಡಿಯೋ ಆಗಿರೋದ್ರಿಂದ ನಾನು ಮಾತಾಡ್ತಾ ವಿಡಿಯೋ ಮಾಡೋಕ್ಕಾಗಲ್ಲ. ಹಾಗಾಗಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿರಿ ಸ್ನೇಹಿತರೆ. ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ. ಹಾಗೆ ಇಲ್ಲಿ ತನಕ ಯಾರೆಲ್ಲ ವಿಡಿಯೋನ ನೋಡಿದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದಗಳು. ಸ್ಕಿಪ್ ಮಾಡಿದೆ ಪ್ಲೀಸ್ ವಿಡಿಯೋಸ್ನೆಲ್ಲನೂ ನೋಡಿ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಅಂತಿದ್ದೀನಿ, ಆದರೆ ಮುಗಿತದೇ ಇಲ್ಲ. ನನ್ನ ಮಗ ಎಷ್ಟೆಲ್ಲ ತರಲೆ ಮಾಡ್ತಾಯಿದ್ದಾನೆ ಅಂತ ಹೇಳಿ ವಿಡಿಯೋನ ತುಂಬ ಟ್ರಿಮ್ ಮಾಡದೆ ಹಾಕಿದ್ದೀನಿ. ಅದಕ್ಕೇ ಇಲ್ಲಿ ನೋಡಿ, ಇದು ನಂದಮ್ಮ ಉತ್ತಿ, ಇದು ನಂದಮ್ಮ ಅಂತ ಎಲ್ಲ ಹೇಳ್ತಾ ಇದ್ದಾನೆ. ಹಾಗಾಗಿ ಅಷ್ಟೇ. ಇಷ್ಟೇ ಸ್ನೇಹಿತರೆ, ಜಾಸ್ತಿ ಎಳೆಯೆಲ್ಲ ಮುಗಿತಾ ಬಂತು ವಿಡಿಯೋ. ನಾವು ಎಷ್ಟೆಲ್ಲ ಎತ್ತಿಟ್ಟು ನೋಡಿ, ಇಷ್ಟು ಇಲ್ಲಿ ಇಟ್ಕೊಂಡಿದ್ದೀನಿ ಡೈಲಿ ಬೇಸಸ್ಸಿಂದ. ಬಾಚಣಿಗೆ, ಎಣ್ಣೆ,
ಲೋಷನು ಲೋಷನು ಅದೆಲ್ಲ ಇವನ್ನೆಲ್ಲ ಇಲ್ಲಿ ಜೋಡಿಸಿಟ್ಟಿದ್ದೀನಿ. ಇಷ್ಟೇ ಈ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿರಿ. ಹೋಗ್ಬರ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.